Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಲಾಸ್ಟ್ ಸೆಷನ್ ವರೆಗೂ ನಾವು ಗೂಡ್ಸ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್ ನಲ್ಲಿ ಒಂದು ಡಿಪೆಂಡೆಂಟ್ ಬ್ರಾಂಚಸ್ಗೆ ಹೆಡ್ ಆಫೀಸ್ ಏನಾದರೂ ಗೂಡ್ಸ್ ನ ಸೆಂಟ್ ಮಾಡ್ತಾ ಇರೋದು ಕಾಸ್ಟ್ ಪ್ರೈಸ್ ಆಗಿದ್ರ ಅಂದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಈ ಸೆಷನ್ ಇಂದ ಗೂಡ್ಸ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಇನ್ವಾಯ್ಸ್ ಪ್ರೈಸ್ ಮುಖಾಂತರ ಏನಾದ್ರು ಕಳಿಸಿದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು, ಲೋಡಿಂಗ್ ಅಂದ್ರೆ ಏನು ಅನ್ನೋದನ್ನ ಈ ಸೆಷನ್ ಅಲ್ಲಿ ವಿತ್ ಎಕ್ಸಾಂಪಲ್ ಸಮೇತ ತಿಳ್ಕೊಂತೀರ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕೊಡಿ. ಕಾರಣ ಇಷ್ಟನೇ, ನೀವು ಆಲ್ ಅಂತ ಕೊಟ್ಟಾಗ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಒಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆಗ ಯಾವ ವಿಡಿಯೋನು ಮಿಸ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ ಸ್ಟೂಡೆಂಟ್ಸ್. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ಗೂಡ್ಸ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು, ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮತ್ತು ಲೋಡಿಂಗ್ ಅಂದ್ರೆ ಏನು, ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ಈ ಸೆಷನ್ ತಿಳ್ಕೊಳ್ಳೋಣ. ಬನ್ನಿ ಸ್ಟೂಡೆಂಟ್ಸ್. This could be us. So back to what I was saying. Could be us. Could be us. This could be us. So back to what I was saying. Could be us. This could be us. So back to what I was saying. Could be us. ಏನು ಗೂಡ್ಸ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂದ್ಬಿಟ್ಟಿದೆ. ಹೆಡ್ ಆಫೀಸ್ ಯಾವುದು, ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ, ಏನು ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಗೂಡ್ಸ್ ಏನಾದ್ರು ಸೆಂಡ್ ಮಾಡ್ತಾ ಇದ್ರೆ ಯಾವ ರೀತಿಯಲ್ಲಿ ಸೆಂಡ್ ಮಾಡುತ್ತೆ? ಅಟ್ ಎ ಪ್ರೈಸ್ ಹೈಯರ್ ದ್ಯಾನ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ಏನಾದ್ರು ಸೆಂಡ್ ಮಾಡ್ತಿದ್ರೆ ಅದನ್ನ ನಾವು ಕರಿತೀವಿ ಗೂಡ್ಸ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೀವಿ. ಹೆಡ್ ಆಫೀಸ್ ಏನಾದ್ರು ತನ್ನ ಬ್ರಾಂಚ್ಗೆ ಗೂಡ್ಸ್ ಏನಾದ್ರು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ಏನಾದ್ರು ಸೆಂಡ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀರಾ, ಗೂಡ್ಸ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಇಫ್ ಗೂಡ್ಸ್ ಸೆಂಟ್ ಬೈ ಹೆಡ್ ಆಫೀಸ್ ಟು ಇಟ್ಸ್ ಬ್ರಾಂಚಸ್, ಇಫ್ ಗೂಡ್ಸ್ ಸೆಂಟ್ ಬೈ ಹೆಡ್ ಆಫೀಸ್ ಟು ಇಟ್ಸ್ branches at a price higher than the cost price is known as goods sent at invoice price. Clear students? Goods na ಗೂಡ್ಸ್ ಎಷ್ಟು ಬೆಲೆ ಇರುತ್ತೋ ಆ ಬೆಲೆಗಿಂತ ಜಾಸ್ತಿ ಪ್ರೈಸ್ ನ ಮಾರ್ಕ್ ಮಾಡಿ ತನ್ನ ಬ್ರಾಂಚ್ಗೆ ಕಳಿಸೋದನ್ನೇ ನಾವೇನಂತ ಕರಿತೀರಾ, ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಈಕ್ವಲ್ಸ್, ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು ಅಂದ್ರೆ ಕಾಸ್ಟ್ ಟು ದ ಹೆಡ್ ಆಫೀಸ್ ಪ್ಲಸ್ ಪ್ರಾಫಿಟ್. ಸ್ವಲ್ಪ ಪ್ರಾಫಿಟ್ ನ ಆಡ್ ಮಾಡಿ ತನ್ನ ಬ್ರಾಂಚ್ಗೆ ಕಳಿಸುತ್ತೆ ಸ್ಟೂಡೆಂಟ್. ಈಸ್ ಆಲ್ಸೋ ನೋನ್ ಇನ್ ಟೆಕ್ನಿಕಲ್ ಟರ್ಮ್ ಆಸ್ ಲೋಡಿಂಗ್. ಹಾಗಾದ್ರೆ ಪ್ರಾಫಿಟ್ ನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್, ಲೋಡಿಂಗ್ ಅಂತ ಕರಿತೀವಿ. ಪ್ರಾಫಿಟ್ ನೇ ನಾವೇನಂತ ಕರಿತೀರಾ, ಲೋಡಿಂಗ್ ಅಂತ ಕರಿತೀರಾ ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಈಕ್ವಲ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹೆಡ್ ಆಫೀಸ್ಗೆ ಕಾಸ್ಟ್ ಸೇ ಫಾರ್ ಎಕ್ಸಾಂಪಲ್ 100 rupees ಆಗಿದೆ ಅನ್ಕೊಳ್ಳಿ, ಪ್ಲಸ್ ಪ್ರಾಫಿಟ್ 25 ನ ಸೇರಿಸಿ ಬ್ರಾಂಚ್ಗೆ 125 rupees ನ ಕಳಿಸುತ್ತೆ. ಅದನ್ನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್, ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ.
ಇದನ್ನೇ ನಾವು ಇನ್ಫ್ಲೇಟೆಡ್ ಪ್ರೈಸ್ ಅಂತಲೂ ಕೂಡ ಕರಿತೀವಿ ಸ್ಟೂಡೆಂಟ್. ಇನ್ವಾಯ್ಸ್ ಪ್ರೈಸ್ ಅಂತಲೂ ಕೂಡ ಕರಿತೀವಿ, ಇನ್ಫ್ಲೇಟೆಡ್ ಪ್ರೈಸ್ ಅಂತಲೂ ಕೂಡ ಕರಿತೀವಿ, ಲೋಡೆಡ್ ಪ್ರೈಸ್ ಅಂತಲೂ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ನಾಗ ಏನಿರುತ್ತೆ, ಕಾಸ್ಟು ಸೇರಿರುತ್ತೆ, ಜೊತೆಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡಿರುತ್ತೆ. ಆ ಹೆಚ್ಚಿಗೆ ಮಾಡಿರೋದನ್ನೇ ನಾವು ಪ್ರಾಫಿಟ್ ಅಂತ ಅವರು ಕರಿತೀವಿ. ಅದನ್ನೇ ಟೆಕ್ನಿಕಲ್ ಟರ್ಮ್ ಆಗಿ ಏನಂತ ಕರಿತಾರೆ ಸ್ಟೂಡೆಂಟ್ಸ್, ಲೋಡಿಂಗ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಂದ್ರೆ ಅರ್ಥ ಏನು, ಏನಕ್ಕೋಸ್ಕರ ಜಾಸ್ತಿ ಬೆಲೆಗೆ ತಗೊಂಡೋಗುತ್ತೆ, ಕಳಿಸುತ್ತೆ ಅಂತ ನೋಡುವ ಸ್ಟೂಡೆಂಟ್ಸ್. ವೆನ್ ಫಸ್ಟ್ ಕೇಸ್ ಏನಾಗಿತ್ತು, ವೆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್ ಆಗಿತ್ತು. ಈಗ ಸೆಕೆಂಡ್ ಕೇಸ್ ಏನಾಗಿರುತ್ತೆ ಅಂದ್ರೆ, ವೆನ್ ದ ಹೆಡ್ ಆಫೀಸ್ ಸೆಂಡ್ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಇನ್ಫ್ಲೇಟೆಡ್. ಇನ್ಫ್ಲೇಟೆಡ್ ಅಂದ್ರೆ ಇನ್ವಾಯ್ಸ್, ಇನ್ವಾಯ್ಸ್ ಅಂತಂದ್ರೆ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಲೋಡೆಡ್ ಪ್ರೈಸ್. ಹಾಗಾದ್ರೆ ಇನ್ಫ್ಲೇಟೆಡ್ ಪ್ರೈಸ್ ಅಂತ ಕೂಡ ಕರಿತೀವಿ, ಇನ್ವಾಯ್ಸ್ ಪ್ರೈಸ್ ಅಂತ ಕೂಡ ಕರಿತೀವಿ, ಲೋಡೆಡ್ ಪ್ರೈಸ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಗೂಡ್ಸ್ ಸೆಂಟ್ ಬೈ ದ ಬ್ರಾಂಚ್ ಅಟ್ ಇನ್ಫ್ಲೇಟೆಡ್ ಪ್ರೈಸ್, ಗೂಡ್ಸ್ ಸೆಂಟ್ ಬೈ ದ ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್, ಗೂಡ್ಸ್ ಸೆಂಟ್ ಬೈ ದ ಬ್ರಾಂಚ್ ಅಟ್ ಲೋಡೆಡ್ ಪ್ರೈಸ್. ಹಾಗಾದ್ರೆ ಈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್, ಲೋಡೆಡ್ ಪ್ರೈಸ್ ಅಥವಾ ಇನ್ಫ್ಲೇಟೆಡ್ ಪ್ರೈಸ್ ಅಂದ್ರೆ ಏನು ಅಂತಂದ್ರೆ, ಫಾರ್ ದ ಪರ್ಪಸ್ ಆಫ್ ಮೇಂಟೈನಿಂಗ್ ಕಾನ್ಫಿಡೆನ್ಶಿಯಾಲಿಟಿ ಅಬೌಟ್ ಇಟ್ಸ್ ಪ್ರಾಫಿಟ್ ಮಾರ್ಜಿನ್. ಆದರೆ ಹೆಡ್ ಆಫೀಸ್ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡಿದೆ ಅನ್ನೋದನ್ನ ಕಾಪಾಡೋಕ್ಕೋಸ್ಕರ, ಗುಪ್ತವಾಗಿ ಇರ್ಸಕ್ಕೋಸ್ಕರ, ದ ಹೆಡ್ ಆಫೀಸ್ ಸೆಂಟ್ ಗೂಡ್ಸ್ ಟು ದ ಬ್ರಾಂಚ್ ಅಟ್ ದ ಪ್ರೈಸ್ ಎಬೋವ್ ದ ಕಾಸ್ಟ್. ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ ನ ಏನ್ ಮಾಡುತ್ತೆ, ಹಾಕಿ ಜಾಸ್ತಿ ಪ್ರೈಸ್ ನ ಸೇರಿಸಿ ಏನ್ ಮಾಡುತ್ತೆ, ಕಳಿಸುತ್ತೆ. ಸಚ್ ಪ್ರೈಸ್ ಇಸ್ ನೋನ್ ಆಸ್ ಲೋಡೆಡ್ ಪ್ರೈಸ್ ಆರ್ ಇನ್ವಾಯ್ಸ್ price or inflated price. However, while ascertaining the results of the branch at the end of the year, such load, that is the difference between the invoice or inflated price and the cost price, must be adjusted. ಇದರ ಬಗ್ಗೆ ಈ ಎರಡು ಲೈನ್ ನ ಬಗ್ಗೆ ಆಮೇಲಿಂದ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ ಸ್ಟೂಡೆಂಟ್ಸ್. ಈಗ ಇನ್ಫ್ಲೇಟೆಡ್ ಪ್ರೈಸ್ ಅಂದ್ರೆ ಅರ್ಥ ಏನು, ಬ್ರಾಂಚ್ಗೆ ತನ್ನ ಹೆಡ್ ಆಫೀಸ್ ಏನ್ ಮಾಡ್ತಾ ಇದೆ, ಗೂಡ್ಸ್ ನ ಕಳಿಸ್ತಾ ಇದೆ, ಎಷ್ಟು ಕಾಸ್ಟ್ ಇದೆಯೋ ಅದಕ್ಕಿಂತ ಜಾಸ್ತಿ ಮಾಡಿ ಹೆಡ್ ಆಫೀಸಿಂದ ಬ್ರಾಂಚ್ ಬರ್ತಾ ಇರುತ್ತೆ. ಅದೆಷ್ಟು ಮಾಡಿ ಜಾಸ್ತಿ ಮಾಡಿದ್ಯೋ ಅದನ್ನ ಲೋಡಿಂಗ್ ಅಂತ ಕರಿತೀವಿ. ಏನಿದೆ ಸ್ಟೂಡೆಂಟ್ಸ್, ಹೆಡ್ ಆಫೀಸ್ ಎಷ್ಟು ಜಾಸ್ತಿ ಮಾಡಿದ್ಯೋ, ಉದಾಹರಣೆಗೆ ಆಗ್ಲೇ ತಗೊಂಡಿದ್ದೆ 100 ರೂಪೀಸ್ ಕಾಸ್ಟ್ ಆಗಿತ್ತು ಅಂದ್ರೆ ಅದಕ್ಕೆ ಎಷ್ಟು ಜಾಸ್ತಿ ಮಾಡಿದೆ, ಪ್ರಾಫಿಟ್ 25 ಅಂತ ಹೇಳಿದ್ವಿ. ಎಷ್ಟು ಜಾಸ್ತಿ ಮಾಡಿದ್ಯೋ ಅದನ್ನೇ ನಾವು ಲೋಡಿಂಗ್ ಅಂತ ಕರಿತೀವಿ. ಏನಂತ ಕರಿತೀರಾ, ಲೋಡಿಂಗ್ ಅಥವಾ ಲೋಡೆಡ್ ಅಂತ ಹೇಳ್ತೀವಿ. ಅಂದ್ರೆ ಬರುವಂತಹದ್ದು 125 ರೂಪೀಸ್ ನಾವು ಕರಿತೀವಿ ಇನ್ಫ್ಲೇಟೆಡ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಅಥವಾ ಲೋಡೆಡ್ ಪ್ರೈಸ್ ಅಂತ ಹೇಳ್ತೀವಿ. ಏನಕ್ಕೋಸ್ಕರ ಜಾಸ್ತಿ ಮಾಡಿ ಕಳಿಸ್ಬೇಕು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಸಪ್ಲೈಯಿಂಗ್ ಗೂಡ್ಸ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ಗೆ ಗೂಡ್ಸ್ ನ ಏನಕ್ಕೋಸ್ಕರ ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಕಳಿಸ್ಬೇಕು ಅಂದ್ರೆ, ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಪ್ರಾಫಿಟ್ ಅರ್ನ್ಡ್ ಬೈ ದ ಬ್ರಾಂಚ್. ಎಷ್ಟು ಬ್ರಾಂಚ್ ಅರ್ನ್ ಮಾಡ್ತಾ ಇದೆ, ಎಷ್ಟು ಲಾಭ ಗಳಿಸ್ತಾ ಇದೆ ಹೆಡ್ ಆಫೀಸ್ ಬ್ರಾಂಚ್ ನಿಂದ ಅನ್ನೋದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇರುತ್ತೆ, ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕೋಸ್ಕರ ಇನ್ಫ್ಲೇಟೆಡ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ನಲ್ಲಿ ಕಳಿಸೋದಕ್ಕೆ, ಮತ್ತು ಎಫೆಕ್ಟಿವ್ ಕಂಟ್ರೋಲ್ ಓವರ್ ದ ಸ್ಟಾಕ್ ಮೇಲೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇರುತ್ತೆ, ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಏನ್ ಮಾಡ್ತಾ ಇರುತ್ತೆ ಸ್ಟೂಡೆಂಟ್ಸ್, ಎಷ್ಟು ಕಾಸ್ಟ್ ಕಳಿಸ್ಬೇಕಾಗಿದೆಯೋ ಅದಕ್ಕಿಂತ ಜಾಸ್ತಿ ಮಾಡಿ ಕಳಿಸುತ್ತೆ. ಉದಾಹರಣೆಗೆ ಹೆಡ್ ಆಫೀಸ್ಗೆ ಕಾಸ್ಟ್ ಇರೋದು, ಹೆಡ್ ಆಫೀಸ್ಗೆ ಎಷ್ಟಿದೆ ಕಾಸ್ಟ್ ಇರೋದು 1000 ರೂಪೀಸ್ ಅನ್ಕೊಳ್ಳಿ. ಅದು ಲೋಡ್ ಮಾಡುತ್ತೆ ಅಂತಂದ್ರೆ ಲೋಡಿಂಗ್ ಮಾಡುತ್ತೆ. ಎಷ್ಟು, 250 ರೂಪೀಸ್ನ ಲೋಡಿಂಗ್ ಮಾಡುತ್ತೆ. ಅದನ್ನ ಯಾರು ಕಳಿಸುತ್ತೆ, ಬ್ರಾಂಚ್ ಕಳಿಸುತ್ತೆ. ಬ್ರಾಂಚ್ಗೆ ಒಂದು ನಿರ್ದೇಶನ ಕೊಟ್ಟಿರುತ್ತೆ. ಏನಂತ ನಿರ್ದೇಶನ ಕೊಟ್ಟಿರುತ್ತೆ ಅಂದ್ರೆ, ನೀನು 250 ರೂಪೀಸ್ ಅಷ್ಟು ಪ್ರಾಫಿಟ್ ಅಂತಂದ್ರೆ ಸ್ವಲ್ಪ ಭಾಗ ಜಾಸ್ತಿ ಮಾಡಿ ನೀನು
ಅದನ್ನ 1,500 ರೂಪಾಯಿಗೆ ಸೇಲ್ ಮಾಡು ಅಂತ ಹೇಳಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಗಮನ ಹರಿಸಿ, ಕಾಸ್ಟ್ ಎಷ್ಟಿರೋದು, ಹೆಡ್ ಆಫೀಸ್ಗೆ ಕಾಸ್ಟ್ ಇರೋದು ಎಷ್ಟು, 1,000. ಅದರ ಬೆಲೆನ ಎಷ್ಟು ಜಾಸ್ತಿ ಮಾಡ್ತು, 250 ರೂಪೀಸ್ ಅಷ್ಟು ಮಾಡ್ತು. ಹಾಗಾದ್ರೆ ಕಾಸ್ಟ್ ಟು ಬ್ರಾಂಚ್ ಎಷ್ಟಾಗಿರುತ್ತೆ ಅಂದ್ರೆ 1,000 ಪ್ಲಸ್ 250. ಹಾಗಾದ್ರೆ 1,250 ನಾವು ಕರಿತೀವಿ ಇನ್ವಾಯ್ಸ್ ಪ್ರೈಸ್, ಇನ್ಫ್ಲೇಟೆಡ್ ಪ್ರೈಸ್, ಅಥವಾ ಲೋಡೆಡ್ ಪ್ರೈಸ್ ಅಂತ ಕೂಡ ಕರಿತೀವಿ. ಈ 1,250 ಅದನ್ನೇ ನಾವೇನಂತ ಕರಿತೀವಿ, ಇದೇ ಯಾರು ಗೊತ್ತಿರೋದು ಬ್ರಾಂಚ್ಗೆ ಕಾಸ್ಟ್ ಅಂತ ತಿಳ್ಕೊಳ್ಳೋದು. ಈ ಬ್ರಾಂಚ್ ಏನ್ ಮಾಡುತ್ತೆ ಮತ್ತೇನ್ ಮಾಡುತ್ತೆ ಅಂತಂದ್ರೆ 250 ರೂಪೀಸ್ ಅಷ್ಟು ಹೆಚ್ಚಿಗೆ ಇಟ್ಟುಕೊಂಡು ಏನ್ ಮಾಡುತ್ತೆ, 1,500ಗೆ ಸೇಲ್ ಮಾಡುತ್ತೆ. ಹಾಗಾದ್ರೆ ಪ್ರಾಫಿಟ್ ಏನು, ಪ್ರಾಫಿಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಬ್ರಾಂಚ್ ನ ದೃಷ್ಟಿಯಲ್ಲಿ ಎಷ್ಟಕ್ಕೆ ಸೇಲ್ ಮಾಡಿರುವಂತಹದ್ದು 1,500ಗೆ ಸೇಲ್ ಮಾಡಿರೋದು. ಬ್ರಾಂಚ್ಗೆ ಎಷ್ಟು ಕಾಸ್ಟ್ ಆಗಿದೆ ಸ್ಟೂಡೆಂಟ್ಸ್, 1,250 ರೂಪೀಸ್ ಕಾಸ್ಟ್ ಆಗಿದೆ. ಹಾಗಾದ್ರೆ ಬ್ರಾಂಚ್ ನ ದೃಷ್ಟಿಯಿಂದ ಎಷ್ಟು ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್, 250 ರೂಪೀಸ್ ಆಗಿದೆ. ಆದ್ರೆ ರಿಯಲ್ ಪ್ರಾಫಿಟ್ ಎಷ್ಟಾಗಿದೆ, ರಿಯಲ್ ಪ್ರಾಫಿಟ್ ಎಷ್ಟಾಗಿದೆ ಅಂದ್ರೆ ಹೆಡ್ ಆಫೀಸ್ ಗೊತ್ತು ಕಾಸ್ಟ್ ಎಷ್ಟು, 1,000 ರೂಪೀಸ್ ಕಾಸ್ಟ್. ಅದನ್ನ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೆ, 1,500ಗೆ ಸೇಲ್ ಮಾಡ್ತಾ ಇದೆ. ಹಾಗಾದ್ರೆ ಸೇಲ್ ಮಾಡ್ತಾ ಇರೋದು 1,500ಗೆ, ಅದರ ಕಾಸ್ಟ್ ಎಷ್ಟು, 1,000. ಹಾಗಾದ್ರೆ ರಿಯಲ್ ಪ್ರಾಫಿಟ್ ಎಷ್ಟಿರುತ್ತೆ, 500 ರೂಪೀಸ್. ಎಷ್ಟು ಪ್ರಾಫಿಟ್ ಆಗಿದೆ ಅನ್ನೋದನ್ನ ಗುಪ್ತವಾಗಿರಿಸ್ಲಿಕ್ಕೋಸ್ಕರ ಏನ್ ಮಾಡುತ್ತೆ, ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಲೋಡ್ ಮಾಡಿ ಕಳಿಸಿರುತ್ತೆ. ರಿಯಲ್ ಪ್ರಾಫಿಟ್ ಎಷ್ಟು ಸ್ಟೂಡೆಂಟ್ಸ್, 500. ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಬ್ರಾಂಚ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್, 250 ರೂಪೀಸ್ ಪ್ರಾಫಿಟ್ ಆಗಿರುತ್ತೆ. ಹಾಗಾದ್ರೆ ಮತ್ತೆ ಸೆಂಟೆನ್ಸ್ ಹೇಳ್ತೀನಿ, ಈಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಗೂಡ್ಸ್ ನ ಸೆಂಡ್ ಮಾಡುತ್ತೆ. ಯಾವುದನ್ನ, ಗೂಡ್ಸ್ ನ ಸೆಂಡ್ ಮಾಡುತ್ತೆ ಅಟ್ ಎ ಹೈಯರ್ ದ್ಯಾನ್ ದ ಕಾಸ್ಟ್ ಪ್ರೈಸ್. ಏನ್ ಕಾಸ್ಟ್ ಇದೆಯೋ ಅದಕ್ಕಿಂತ ಜಾಸ್ತಿಗೆ ಸೆಂಡ್ ಮಾಡಿರುತ್ತೆ. ಹಾಗಾದ್ರೆ ಯಾವ ಬೇಸ್ ಮೇಲೆ ಮಾಡಿರುತ್ತೆ? ಓಕೆ ಸ್ಟೂಡೆಂಟ್ಸ್, ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊಳ್ಳಿ. ಹೆಡ್ ಆಫೀಸ್ ತನ್ನ ಬ್ರಾಂಚ್ಗೆ ಗೂಡ್ಸ್ ನ ಸೆಂಡ್ ಮಾಡುತ್ತೆ. ಏನ್ ಮಾಡಿ ಸೆಂಡ್ ಮಾಡುತ್ತೆ, ಸ್ವಲ್ಪ ಬೆಲೆಯನ್ನ ಜಾಸ್ತಿ ಮಾಡುತ್ತೆ. ಅದನ್ನೇನಂತ ಕರಿತೀರಾ ನೀವು, ಲೋಡಿಂಗ್ ಅಂತ ಕರಿತೀರಾ. ಸ್ವಲ್ಪ ಬೆಲೆಯನ್ನ ಲೋಡ್ ಮಾಡಿ ಗೂಡ್ಸ್ ನ ಸೆಂಡ್ ಮಾಡುತ್ತೆ ಆನ್ ಸಮ್ ಪರ್ಸೆಂಟೇಜ್ ಬೇಸಿಸ್. ಹಾಗಾದ್ರೆ ಕೆಲವು ಪರ್ಸೆಂಟೇಜ್ ಬೇಸ್ ನ ಇಟ್ಕೊಂಡು ತನ್ನ ಗೂಡ್ಸ್ ನ ಸೆಂಡ್ ಮಾಡಿರುತ್ತೆ. ಹಾಗಾದ್ರೆ ಆ ಗೂಡ್ಸ್ ನ ಸೆಂಡ್ ಮಾಡಲಿಕ್ಕೆ ಹೆಡ್ ಆಫೀಸ್ 4 ಅಂಶಗಳನ್ನ, ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡುವಾಗ ಸೆಕ್ಷನ್ ಎ ಪಾಯಿಂಟ್ ಆಫ್ ವ್ಯೂ ಹಾಕೊಳ್ಳಿ, ಬಿ ಪಾಯಿಂಟ್ ಆಫ್ ವ್ಯೂ ಹಾಕೊಳ್ಳಿ, ಸಿ ಪಾಯಿಂಟ್ ಆಫ್ ವ್ಯೂ ಹಾಕೊಳ್ಳಿ, 4 ಅಂಶಗಳನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕಾಗಿರುತ್ತೆ. ಈಗ ನಾನು ಹೇಳುವಂತಹ 4 ಅಂಶಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕ್ಷನ್ ಎ ಬೇಕಾದ್ರೂ ಬರ್ಬೋದು, ಸಿ ನಲ್ಲಿ ಬೇಕಾದ್ರೂ ಕಾಣಿಸ್ಕೊಬಹುದು. ಒಂದು ಸೆಂಟೆನ್ಸ್ ಏನ್ ಹೇಳಿದೆ, ಲೋಡಿಂಗ್ ಆಗಿದೆ. ಲೋಡಿಂಗ್ ಆಗಿರೋದು ಈಗಲೇ ಜಸ್ಟ್ ಹೇಳಿದೆ, ಆನ್ ಸಮ್ ಪರ್ಸೆಂಟೇಜ್ ಅಂತ ಹೇಳಿದೆ. ಏನ್ ಹೇಳ್ತಾ ಇದ್ದೀನಿ, ಆನ್ ಸಮ್ ಪರ್ಸೆಂಟೇಜಸ್ ಅಂತಂದ್ರೆ ಯಾವ್ದು ಮೇಲೆ ಆಗಿರ್ಬೋದು, ಪರ್ಸೆಂಟೇಜ್ ಆನ್ ಕಾಸ್ಟ್ ಆಗಿರ್ಬೋದು. ಇನ್ನೊಂದೇನಾಗಿರ್ಬೋದು, ಆನ್ ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಆಗಿರ್ಬೋದು. ಲೋಡಿಂಗ್ ಪರ್ಸೆಂಟೇಜ್ ಇರುವಂತಹದನ್ನ
ಕೇರ್ಫುಲ್ ಗಮನಿಸಬೇಕು. ಆ ಪರ್ಸೆಂಟೇಜ್ ಕೊಟ್ಟಿರೋದು ಆನ್ ಕಾಸ್ಟ್ ಕೊಟ್ಟಿದ್ದಾನ, ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನ. ಆನ್ ಕಾಸ್ಟ್ ಕೊಟ್ರೆ ಏನ್ ಮಾಡಬೇಕು, ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ರೆ ಏನ್ ಮಾಡಬೇಕಾಗಿರುತ್ತೆ. ಅದೇ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಮೌಂಟ್ ಕೊಟ್ಟಿರ್ತಾನೆ ಸ್ಟೂಡೆಂಟ್ಸ್. ಏನ್ ಕೊಟ್ಟಿರ್ತಾನೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಮೌಂಟ್ ಕೊಟ್ಟಿರ್ತಾನೆ ಸ್ಟೂಡೆಂಟ್ಸ್. ಆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಮೌಂಟ್ ಕೊಟ್ಟಿರೋದು ಅಮೌಂಟ್ ಆನ್ ಕಾಸ್ಟ್ ನಲ್ಲಿ ಇರುತ್ತಾ, ಅಮೌಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ನಲ್ಲಿ ಇರುತ್ತಾ? ಈಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 1,00,000 ಅಂತ ಕೊಟ್ಟಿದ್ದಾನೆ. ಇದು ಕಾಸ್ಟ್ ಪ್ರೈಸ ಅಥವಾ ಕಾಸ್ಟ್ ಪ್ರೈಸ ಅಥವಾ ಇನ್ವಾಯ್ಸ್ ಪ್ರೈಸ? ಅಮೌಂಟ್ ಅದನ್ನೇ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದು, ಅಮೌಂಟ್ ಕೊಡ್ತಾ ಇರೋದು ಕಾಸ್ಟ್ ಕೊಟ್ಟಿದ್ದಾನ, ಅಮೌಂಟ್ ಕೊಟ್ಟಿರೋದು ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನ. ಕ್ಲಿಯರ್ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್. ಈಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಗಿರೋದು ಕಾಸ್ಟ್ ನಲ್ಲಿ ಇದೆಯಾ, ಕಾಸ್ಟ್ ಕೊಟ್ಟಿದ್ದಾನ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಆಗಿದೆಯಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಸ್ವಲ್ಪ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟಿದೆ. ಸೇ ಫಾರ್ ಎಕ್ಸಾಂಪಲ್ 20% ಆನ್ ಕಾಸ್ಟ್ ಅಂತ ಇರುತ್ತೆ ಅನ್ಕೊಳ್ಳಿ. ಇದು 1,00,000 ಇದೆ ಅನ್ಕೋಣ. ಹಾಗಾದ್ರೆ ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟಿದ್ದಾನೆ, ಅಮೌಂಟ್ ಆನ್ ಕಾಸ್ಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಕಾಸ್ಟ್ ಮೇಲೆ, ಯಾವುದ್ರ ಮೇಲೆ? ಕಾಸ್ಟ್ ಮೇಲೆ 25% ಅಂತೆ ಸ್ಟೂಡೆಂಟ್. ಸಾರಿ 20% ಅಂತೆ ಸ್ಟೂಡೆಂಟ್. 20% ಯಾವುದ್ರ ಮೇಲೆ? ಕಾಸ್ಟ್ ಮೇಲೆ. ಇದಕ್ಕೆ ನಿಮಗೆ ಬ್ಯೂಟಿಫುಲ್ ಆಗಿ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಉದಾಹರಣೆಗೆ ನನ್ನ ಸಂಬಳ 1,00,000 ರೂಪೀಸ್ ಆಗಿದೆ. ನನ್ನ ಎಕ್ಸ್ಪೆನ್ಸಸ್ ಏನು? ನನ್ನ ಎಕ್ಸ್ಪೆನ್ಸಸ್, ಪರ್ಸನಲ್ ಎಕ್ಸ್ಪೆನ್ಸಸ್ 20% ಆನ್ ಸ್ಯಾಲರಿ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದ್ರ ಮೇಲಂತೆ 20% ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ರೆಂಟಲ್ ಇನ್ಕಮ್ ಅಂತ ಅನ್ಕೋಣ. ಏನದು? ರೆಂಟಲ್ ಇನ್ಕಮ್ 2,00,000 ರೂಪಾಯಿ ಇದೆ ಅಂತ ಅನ್ಕೋಣ. ಈಗ ಇವಾಗ ನಾನು ಕೇಳ್ತಾ ಇರುವಂತ ಪ್ರಶ್ನೆನ ನಿಮ್ಗೆ, ಸ್ಯಾಲರಿ ಏನಿದೆ 1,00,000, ರೆಂಟಲ್ ಇನ್ಕಮ್ ಇರೋದು 2,00,000, ಎಕ್ಸ್ಪೆನ್ಸಸ್ ಎಷ್ಟು ಪರ್ಸೆಂಟ್ ಅಂದ್ರೆ 20%. ಯಾವುದ್ರ ಮೇಲೆ? ಸ್ಯಾಲರಿ ಮೇಲೆ. ಹಾಗಾದ್ರೆ 20% ನಾವು ಅಪ್ಲೈ ಮಾಡಬೇಕಾಗಿರೋದು ಸ್ಯಾಲರಿ ಮೇಲ ಅಥವಾ ರೆಂಟ್ ಮೇಲ? ಅಂದ್ರೆ 1,00,000 ಮೇಲೆ 20% ಅಪ್ಲೈ ಮಾಡಬೇಕಾ, 2,00,000 ಮೇಲೆ 20% ಅಪ್ಲೈ ಮಾಡಬೇಕಾ? ಹೇಳಿ ಸ್ಟೂಡೆಂಟ್ಸ್. ಇಲ್ಲೇ ಹೇಳ್ತಾ ಇದ್ದಾನಲ್ವಾ, ನಗ್ತಾ ಇರ್ತೀರ ನೀವು. 20% ಆನ್ ಸ್ಯಾಲರಿ. ಹಾಗಾದ್ರೆ ಸ್ಯಾಲರಿ ಇರೋದು 1,00,000, 1,00,000 ಮೇಲೆ 20% ಮಾಡಬೇಕು. ರೆಂಟಲ್ ಇನ್ಕಮ್ 2,00,000 ಮೇಲೆ ಮಾಡೋದಕ್ಕೆ ಹೋಗ್ಬಾರ್ದು. ಅಂದ್ರೆ ಅರ್ಥ ನಾನು ಹೇಳ್ತಾ ಇರೋದು 1,00,000 ಇಂಟು 20/100 ಮಾಡಬೇಕಾಗಿರುತ್ತೆ. ಏನ್ ಮಾಡ್ಬೇಕಾಗಿರುತ್ತೆ? 1,00,000 ಇಂಟು 20/100. ಅಂದ್ರೆ ಅರ್ಥ ನಾನು ಹೇಳ್ತಾ ಇರೋದು ಏನಂದ್ರೆ, ಯಾವುದ್ರ ಮೇಲೆ ಅಂತ ಹೇಳ್ತೀವೋ ಅದೇನೆ ಏನಾಗಿರುತ್ತೆ? 100% ಈಕ್ವಲ್ ಆಗಿರುತ್ತೆ 20ಗೆ ಎಕ್ಸ್ಪೆನ್ಸಸ್ ಎಷ್ಟು. ಓಕೆನಾ ಸ್ಟೂಡೆಂಟ್ಸ್? ಯಾವುದ್ರ ಮೇಲೆ ಅಂತ ಹೇಳ್ತೀನೋ ಅದೇನೆ ಏನಾಗಿರುತ್ತೆ? 100% ಆಗಿರುತ್ತೆ. ಸೊ ನಾನೀಗ ಈ ಉದಾಹರಣೆ ಕೊಟ್ಟಿರೋ ಉದ್ದೇಶ ಏನು ಅಂತಂದ್ರೆ, ಈ ಉದಾಹರಣೆ ಕೊಟ್ಟಿರುವಂತಹ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ 20% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದೇನೆ. ಹಾಗಾದ್ರೆ ಕಾಸ್ಟ್ ಮೇಲೆ 20%. ನೋಡ್ರಿ ಇಲ್ಲಿ ಕೊಟ್ಟಿರೋದೇನು? ಕಾಸ್ಟ್. ಯಾವ್ದ್ರ ಮೇಲೆ ಹೇಳ್ತಾ ಇರೋದು? 20% ಆನ್ ಕಾಸ್ಟ್. ಹಾಗಾದ್ರೆ 1,00,000 ಇಂಟು 20/100 ಮಾಡಿದ್ರೆ 20,000 ಅನ್ನೋದೇ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಪ್ರಾಫಿಟ್ ಎಷ್ಟು? 20,000 ಆಗಿರುತ್ತೆ. ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟು ಅಮೌಂಟು ಕೂಡ ಆನ್ ಕಾಸ್ಟ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ 20/100 ಆಗ್ತಿರ. ಅದೇ ರೀತಿಯಲ್ಲಿ ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರೆ ಏನ್ ಹೇಳಿದೆ ಸ್ಟೂಡೆಂಟ್ಸ್? ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದು, ಇನ್ವಾಯ್ಸ್ ಪ್ರೈಸ್ ಅಮೌಂಟ್ ಕೊಟ್ಟಿದ್ರೆ, ಅಮೌಂಟ್ ಎಷ್ಟು? 2,00,000 ರೂಪೀಸ್ ಕೊಟ್ಟಿದ್ದಾನೆ.
ಏನಿದು ಇನ್ನೊಂದು ಉದಾಹರಣೆ ಹೇಳ್ತಿರೋದು. ಇನ್ವಾಯ್ಸ್ ಪ್ರೈಸ್ ಯಾವುದ್ರ ಮೇಲಂತೆ? ಸೇ ಫಾರ್ ಎಕ್ಸಾಂಪಲ್ 25% ಆನ್ ಇನ್ವಾಯ್ಸ್ ಪ್ರೈಸ್. 25% ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಅಮೌಂಟ್ ಕೊಟ್ಟಿರೋದು ಯಾವುದು? ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಪರ್ಸೆಂಟೇಜ್ ಯಾವುದ್ರ ಮೇಲಿದೆ? ಇನ್ವಾಯ್ಸ್ ಪ್ರೈಸ್ ಮೇಲಿದೆ. ಅಮೌಂಟ್ ಯಾವುದು ಕೊಟ್ಟಿದ್ದಾನೆ? ಇನ್ವಾಯ್ಸ್ ಪ್ರೈಸ್ ಇದೆ. ಹಾಗಾದ್ರೆ 2 lakh ಇಂಟು 25/100 ಅಂದ್ರೆ ಬರೋದು 50,000 ಅಂತ ಬರುತ್ತಲ್ಲ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಕರಿತೀರಾ? ಪ್ರಾಫಿಟ್ ಅಥವಾ ಲೋಡಿಂಗ್ ಅಂತ ಕರಿತೀವಿ. ಹಾಗಾದ್ರೆ ನಾನು ಹೇಳಿದ್ದು ಇವಾಗ 2 ಪಾಯಿಂಟ್ ಹೇಳಿದೆ. ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟು, ಏನು ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟು ಕಾಸ್ಟ್ ಅಮೌಂಟೇ ಕೊಟ್ಟಿದ್ರು ಅಂದ್ರೆ ಡೈರೆಕ್ಟ್ ಆಗಿ %/100 ಆಗಿ. ಪರ್ಸೆಂಟೇಜ್ ಕೊಟ್ಟಿದ್ದಲ್ಲ, 25% ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟು ಅವನು ಅಮೌಂಟು ಕೂಡ ಏನ್ ಕೊಟ್ಟಿದ್ರೆ ಇನ್ವಾಯ್ಸ್ ಪ್ರೈಸೇ ಕೊಟ್ಟಿದ್ರೆ ಅದ್ರ ಮೇಲೆ ಡೈರೆಕ್ಟ್ ಆಗಿ /100 ಅಂತ ಆಗ್ತಿದೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಮಾತಾಡೋದು ಒಂದು ಸ್ವಲ್ಪ ನೋಡಿ. ಈಗ ಮಾತಾಡೋದು ನೋಡಿ. ಎಸ್ ವೈಟ್ ಕಲರ್. $25 ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್. ಏನಂತ ಕೊಟ್ಟಿದ್ದಾನೆ? 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್. ಈಗ ಅಮೌಂಟ್ ಏನ್ ಕೊಟ್ಟಿದ್ದಾನೆ? ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ. ಆಗ್ಲೇ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ. ಏನ್ ಎಕ್ಸಾಂಪಲ್ ಹೇಳಿದೆ? ಸ್ಯಾಲ್ರಿ 1 lakh ಅಂದೆ, ರೆಂಟಲ್ ಇನ್ಕಮ್ 2 lakh ಅಂದೆ. 25% ಆನ್ ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಮೇಲೆ ಅಪ್ಲೈ ಮಾಡಬೇಕು, ರೆಂಟಲ್ ಇನ್ಕಮ್ ಮೇಲೆ ಅಪ್ಲೈ ಮಾಡಕ್ಕಾಗತ್ತೆಯೇ? ಹಾಗಾದ್ರೆ 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದು ಅವನು ಯಾವ ಅಮೌಂಟ್ ಕೊಟ್ಟಿದ್ದಾನ? ಅವನು ಇವಾಗ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾಗ ನಾವು ಈ ಪರ್ಸೆಂಟೇಜ್ ಏನಿದೆ, ಈ ಪರ್ಸೆಂಟೇಜ್ ಆನ್ ಕಾಸ್ಟ್ ನ ನಾವು ಇನ್ವಾಯ್ಸ್ ಪ್ರೈಸ್, ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ಗೆ ಕನ್ವರ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ 4ನೇದು, ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿರ್ತಾನೆ, ಆದ್ರೆ ಅದರ ಕಾಸ್ಟ್ ಕೊಟ್ಟಿರ್ತಾನೆ. ಅಂದ್ರೆ ಅರ್ಥ ವೆರಿ ಸಿಂಪಲ್ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಹೊರಟಿರೋದು. ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟಿದ್ದು, ಅಮೌಂಟ್ ಕೂಡ ಕಾಸ್ಟ್ ನಲ್ಲೇ ಇದ್ರೆ ಡೈರೆಕ್ಟ್ ಆಗಿ ಸೇ ಫಾರ್ ಎಕ್ಸಾಂಪಲ್ 20% ಅಂದ್ರೆ 20/100 ಅಂತ ಡೈರೆಕ್ಟ್ ಆಗಿ ಹಾಕ್ತೀರಾ. ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟು ಅಮೌಂಟು ಕೂಡ ಇನ್ವಾಯ್ಸ್ ಪ್ರೈಸ್ ನಲ್ಲೇ ಇದ್ರೆ ಆಗ್ಲೂ ಕೂಡ 20/100 ಅಂತಾನೆ. ಯಾಕೆ? ಪರ್ಸೆಂಟೇಜ್ ಕೂಡ ಕಾಸ್ಟ್ ನಲ್ಲೇ ಇದೆ, ಅಮೌಂಟ್ ಕೂಡ ಕಾಸ್ಟ್ ಅಲ್ಲಿದೆ. ಪರ್ಸೆಂಟೇಜ್ ಕೂಡ ಕಾಸ್ಟ್ ಅಲ್ಲಿದೆ, ಅಮೌಂಟ್ ಕೂಡ ಕಾಸ್ಟ್ ಅಲ್ಲಿದೆ. ಕಾಸ್ಟ್ ಎರಡೂ ಕೂಡ ಸೇಮ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ 20/100 ಅಂತ ಉಪಯೋಗಿಸ್ತಾರೆ. ಇಲ್ಲಿ ಪರ್ಸೆಂಟೇಜ್ ಕೂಡ IP ಮೇಲೆ ಅಂದ್ರೆ ಇನ್ಫ್ಲೇಟೆಡ್ ಪ್ರೈಸ್ ಮೇಲೆ, ಇನ್ವಾಯ್ಸ್ ಪ್ರೈಸ್ ಮೇಲೆ ಕೊಟ್ಟಿದ್ದು, ಅಮೌಂಟ್ ಕೂಡ ಇನ್ವಾಯ್ಸ್ ಪ್ರೈಸೇ ಕೊಟ್ಟಿದ್ರೆ ನಾವೇನ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಇನ್ವಾಯ್ಸ್ ಪ್ರೈಸ್ ಮೇಲೆ 20/100 ಹಾಕ್ತೀವಿ ಸ್ಟೂಡೆಂಟ್. ಅದೇ ಅಕಸ್ಮಾತ್ ಏನಾದ್ರು 20% ಆನ್ ಕಾಸ್ಟ್ ಅಂತ ಕೊಟ್ಟು ಅವನು ಅಮೌಂಟ್ ಏನಾದ್ರು ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರೆ, ಅಥವಾ ಪರ್ಸೆಂಟೇಜ್ ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟು ಅಮೌಂಟ್ ಏನಾದ್ರೂ ಅವನು ಕಾಸ್ಟ್ ಕೊಟ್ಟಿದ್ರೆ, ಈ ಎರಡೂ ಸಂದರ್ಭಗಳಲ್ಲಿ ನಾವು ಪರ್ಸೆಂಟೇಜ್ ನ ಚೇಂಜ್ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್. ಇಲ್ಲಿ ಏನ್ ಕೊಟ್ಟಿರೋದು ಸ್ಟೂಡೆಂಟ್ಸ್? ಇಲ್ಲಿ ಇನ್ವಾಯ್ಸ್ ಅಮೌಂಟ್ ಏನ್ ಕೊಟ್ಟಿರೋದು? ಇನ್ವಾಯ್ಸ್ ಪ್ರೈಸ್. ಹಾಗಾದ್ರೆ ಈ ಪರ್ಸೆಂಟೇಜ್ ನ ಆನ್ ಕಾಸ್ಟ್ ಇಂದ ನಾವ್ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಕೊಬೇಕಾಗಿರುತ್ತೆ? ಇನ್ವಾಯ್ಸ್ ಪ್ರೈಸ್ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಅಮೌಂಟ್ ಕೊಟ್ಟಿರೋದೇನು ಸ್ಟೂಡೆಂಟ್ಸ್? ಕಾಸ್ಟ್ ಕೊಟ್ಟಿರೋದು. ಈ ಪರ್ಸೆಂಟೇಜ್ ಕೊಟ್ಟಿರೋದೇನು? ಇನ್ವಾಯ್ಸ್ ಪ್ರೈಸ್. ಈ ಇನ್ವಾಯ್ಸ್ ಪ್ರೈಸ್ ಇಂದ ಪರ್ಸೆಂಟೇಜ್ ನ ಯಾವ್ದು ಕನ್ವರ್ಷನ್ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್?
ಆನ್ ಕಾಸ್ಟ್, ಯಾಕಂದ್ರೆ ಇಲ್ಲಿ ಕಾಸ್ಟ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಪರ್ಸೆಂಟೇಜ್ ಕೂಡ ಕಾಸ್ಟ್ ಕನ್ವರ್ಟ್ ಮಾಡ್ಕೊಬೇಕು. ಸರ್ ಫಸ್ಟ್ ಕೇಸಲ್ಲಿ ಪರ್ಸೆಂಟೇಜು ಕಾಸ್ಟ್ ಅಲ್ಲಿ ಇದೆ, ಅಮೌಂಟು ಕಾಸ್ಟ್ ಅಲ್ಲಿ ಇದೆ, ಡೈರೆಕ್ಟ್ 20/100 ಹಾಕ್ತೀರಾ. ಸರ್ ಸೆಕೆಂಡ್ ಕೇಸಲ್ಲಿ ಪರ್ಸೆಂಟೇಜು ಇನ್ವಾಯ್ಸ್ ಪ್ರೈಸ್ ಇದೆ, ಅಮೌಂಟು ಇನ್ವಾಯ್ಸ್ ಪ್ರೈಸ್ ಇದೆ. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ 20/100 ಅಮೌಂಟ್ ಇಂಟು 20/100 ಹಾಕ್ಬಿಡ್ತೀರಾ. ಆದ್ರೆ ಥರ್ಡ್ ಅಂಡ್ ಫೋರ್ತ್ ಕೇಸಲ್ಲಿ ಪರ್ಸೆಂಟೇಜ್ ಕಾಸ್ಟ್ ಅಲ್ಲಿ ಕೊಟ್ಟು, ಏನು ಪರ್ಸೆಂಟೇಜ್ ಕಾಸ್ಟ್ ಅಲ್ಲಿ ಕೊಟ್ಟು ಅಮೌಂಟ್ ಇನ್ವಾಯ್ಸ್ ಪ್ರೈಸ್ ಆಗಿದ್ರೆ, ಇಲ್ಲಿ ಆನ್ ಪರ್ಸೆಂಟೇಜ್ ಕಾಸ್ಟ್ ನಲ್ಲಿದೆ, ಇನ್ವಾಯ್ಸ್ ಪ್ರೈಸ್ ಅಮೌಂಟ್ ನಲ್ಲಿದೆ. ನಾಲ್ಕನೇ ಕೇಸ್ ಏನಾಗಿದೆ, ಪರ್ಸೆಂಟೇಜ್ ಇನ್ವಾಯ್ಸ್ ಪ್ರೈಸ್ ನಲ್ಲಿದೆ, ಅಮೌಂಟ್ ಕಾಸ್ಟ್ ನಲ್ಲಿದೆ. ಸೊ ಹಾಗಾದ್ರೆ ಈ ಎರಡೂ ಕೇಸಲ್ಲೂ ಪರ್ಸೆಂಟೇಜ್ ನ ಚೇಂಜ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಚೇಂಜ್ ಮಾಡಬೇಕು ಏನು ಅನ್ನೋದನ್ನ ಈಗ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ನ ನೋಡಿದಾಗಿದೆ. ಈಗ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಕಲ್ಯಾಣ ಸ್ಟೂಡೆಂಟ್ಸ್. ಲಾಸ್ಟ್ ಡಿಪೆಂಡೆಂಟ್ ಬ್ರಾಂಚಸ್ ಅಲ್ಲಿ ಸ್ಮಾಲ್ ಬ್ರಾಂಚಸ್ ಇರುವಂತ ಏಜೆನ್ಸಿ ಬ್ರಾಂಚಸ್ ಅಂತ ಕೂಡ ಕರಿತೀವಿ, ಆ ಡಿಪೆಂಡೆಂಟ್ ಬ್ರಾಂಚಸ್ ನ. ಸೊ 15ನೇ ಪ್ರಾಬ್ಲಮ್ ವರ್ಗು ಸಾಲ್ವ್ ಮಾಡಿದ್ವಿ. ಈಗ ಹೋಗೋಣ ಸ್ಟೂಡೆಂಟ್ಸ್ 16ನೇ ಪ್ರಾಬ್ಲಮ್. ಹಾಗಾದ್ರೆ 16ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದೇನೆ, ಪ್ರಾಬ್ಲಮ್ ಅಲ್ಲಿ ಈ ಇನ್ಫಾರ್ಮೇಶನ್ ಇರುತ್ತೆ ಅನ್ಕೊಳ್ಳಿ. ಕಾಸ್ಟ್ ಎಷ್ಟು 10,000. ಲೋಡ್ ಆಗಿದೆಯಂತೆ, ಏನಾಗಿದೆಯಂತೆ ಲೋಡ್ ಆಗಿದೆ ಅಂದ್ರೆ ಆಡ್ ಮಾಡಿದೆ ಹೆಡ್ ಆಫೀಸ್. ಎಷ್ಟಂತೆ ಮೋಸ್ಟ್ ಅಂಡರ್ಲೈನ್ ಮಾಡ್ಬೇಕಾಗಿರೋದು ಕಾಸ್ಟ್ ಪ್ಲಸ್ 25%. ಇದನ್ನೇ ಯಾವ ರೀತಿ ಕರೀತಾರೆ, ಕಾಸ್ಟ್ ಪ್ಲಸ್ 25% ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಸ್ಟೂಡೆಂಟ್. ಮೋಸ್ಟ್ ಇಂಪಾರ್ಟೆಂಟ್, ಫೈಂಡ್ IP ಅಂಡ್ ಪ್ರಾಫಿಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಕಾಸ್ಟ್ ಎಷ್ಟಂತೆ 10,000 ಅಂತೆ, ಲೋಡ್ ಆಗಿದೆಯಂತೆ ಕಾಸ್ಟ್ ಪ್ಲಸ್ 25%. ಹಾಗಾದ್ರೆ 25% ಯಾವುದ್ರ ಮೇಲಂತೆ, ಕಾಸ್ಟ್ ಮೇಲೆ. ಹಾಗಾದ್ರೆ ಕಾಸ್ಟ್ ಎಷ್ಟು 1 lakh. ಅಮೌಂಟ್ ಕೊಟ್ಟಿರೋದು ಯಾವ್ದು ಕೊಟ್ಟಿರೋದು, ಕಾಸ್ಟ್ ನಲ್ಲಿ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಕೊಟ್ಟಿರೋದು ಯಾವ್ದ್ರ ಮೇಲೆ, ಕಾಸ್ಟ್ ಮೇಲೆ. ಹಾಗಾದ್ರೆ ಪ್ರಾಫಿಟ್ ಎಷ್ಟಂತೆ 10,000 ಇಂಟು 25/100. ಏಕೆ ಅಮೌಂಟು ಕಾಸ್ಟ್ ಅಲ್ಲಿ ಇದೆ, ಪರ್ಸೆಂಟೇಜು ಕೂಡ 25% ಆನ್ ಕಾಸ್ಟ್ ಇದೆ. ಸೊ ಅದಕ್ಕೋಸ್ಕರ ಎಷ್ಟಾಗಿದೆ ಸ್ಟೂಡೆಂಟ್ಸ್ 2,500. ಪ್ರಾಫಿಟ್ ಕಂಡುಹಿಡಿದಿದ್ದಾಯ್ತು. ಈಗ ಇನ್ವಾಯ್ಸ್ ಪ್ರೈಸ್ ನ ಕಂಡುಹಿಡಿಬೇಕು. ಇನ್ವಾಯ್ಸ್ ಪ್ರೈಸ್ ಹೆಂಗ್ ಬರುತ್ತೆ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಗಿರುತ್ತೆ, ಅಥವಾ ಕಾಸ್ಟ್ ಪ್ಲಸ್ ಲೋಡಿಂಗ್ ಆಗಿರುತ್ತೆ. ಲೋಡಿಂಗ್ ಅಂತ ಕೂಡ ಕರಿತೀವಿ, ಅಥವಾ ಲೋಡ್ ಅಂತ ಕರಿತೀವಿ, ಅಥವಾ ಪ್ರಾಫಿಟ್ ಅಂತ ಕರಿತೀವಿ. ಸೊ ಕಾಸ್ಟ್ ಎಷ್ಟಂತೆ 10,000 ಅಂತೆ, ಪ್ಲಸ್ ಪ್ರಾಫಿಟ್ ಎಷ್ಟಂತೆ ಅಂದ್ರೆ ಲೋಡಿಂಗ್ ಎಷ್ಟಂತೆ 2,500. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ 12,500 ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? 17ನೇ ಪ್ರಾಬ್ಲಮ್, 16 ಆದ್ಮೇಲೆ 17ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದಾನೆ, ಕಾಸ್ಟ್ ಕೊಟ್ಟಿದ್ದಾನೆ 50,000, ಲೋಡ್ ಕೊಟ್ಟಿದ್ದಾನೆ 25% ಎಬೋ ಕಾಸ್ಟ್. ಪ್ಲಸ್ ಕಾಸ್ಟ್ ಅಂದ್ರೂ ಒಂದೇ, ಎಬೋ ಕಾಸ್ಟ್ ಅಂದ್ರೂ ಒಂದೇ, ಆನ್ ಕಾಸ್ಟ್ ಅಂದ್ರೂ ಒಂದೇ. ರಿಪೀಟ್ ಮಾಡ್ತೀನಿ, 25% ಏನು 25% ಆನ್ ಕಾಸ್ಟ್ ಅಂದ್ರೂ ಒಂದೇ, 25% ಪ್ಲಸ್ ಕಾಸ್ಟ್ ಅಂದ್ರೂ ಒಂದೇ, 25% ಎಬೋ ಕಾಸ್ಟ್ ಅಂದ್ರೂ ಒಂದೇ ಸ್ಟೂಡೆಂಟ್ಸ್. ಅಂದ್ರೆ ಅರ್ಥ ಏನು, ಆನ್ ಕಾಸ್ಟ್ ಅವನು ಕೊಟ್ಟಿರೋದು. ಅಮೌಂಟ್ ಏನ್ರಲ್ಲಿ ಕೊಟ್ಟಿದ್ದಾನೆ, ಅಮೌಂಟ್ ಕೂಡ ಕಾಸ್ಟ್ ನಲ್ಲೇ ಇದೆ ಸ್ಟೂಡೆಂಟ್ಸ್. ಅಮೌಂಟ್ ಕೂಡ ಕಾಸ್ಟ್ ಅಲ್ಲಿ ಇದೆ ಅಂತಂದ್ರೆ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡ್ಬೋದು. ಕಾಸ್ಟ್ 50,000 ಅಂತೆ. ನಾವೇನ್ ಕಂಡುಹಿಡಿಬೇಕಾಗಿರೋದು, ಪ್ರಾಫಿಟ್ ನ ಕಂಡುಹಿಡಿಬೇಕಾಗಿರೋದು. ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ, ಪ್ರಾಫಿಟ್ ಈಕ್ವಲ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್ 50,000 ನ ಮೇಲೆ ಎಷ್ಟು ಪರ್ಸೆಂಟ್, 25%. ಹಾಗಾದ್ರೆ 50,000 ಮೇಲೆ 25,000 ಅಂದ್ರೆ 12,500. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟು ಅಂತಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲೋಡಿಂಗ್ ಅಂತ ಕರಿತೀವಿ. ಕಾಸ್ಟ್ ಎಷ್ಟಂತೆ
50,000 ಅಂತೆ, ಪ್ಲಸ್ ಲೋಡಿಂಗ್ ಎಷ್ಟಂತೆ 12,500. ಹಾಗಾದ್ರೆ 62,500 ಅನ್ನೋದೇ IP ಆಗಿರುತ್ತೆ. ಇದು ಸ್ಟ್ರೈಟ್ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿರುವಂತಹದ್ದು. ಇದು ಇನ್ನೊಂದು ರೀತಿಯಲ್ಲಿ ಆಕ್ಚುಲಿ ನಾನು ಮೊದಲಿಂದ 1996 ಇಂದನೂ ಕೂಡ ನಾನು ಹೇಳ್ಕೊಂಡ್ ಬರ್ತಾ ಇರೋದು ಸ್ಟೂಡೆಂಟ್ಸ್ಗೆ. ಇದಾದ ನಂತರ ಒಂದು ಶಾರ್ಟ್ ಕಟ್ ನಾನು ನಿಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಯಾವತ್ತೇ ಹಾಕೊಳ್ಳಿ, ಕಾಸ್ಟ್ ಇರುತ್ತೆ, ಪ್ರಾಫಿಟ್ ಇರುತ್ತೆ, ಅದನ್ನು ಟೋಟಲ್ ಮಾಡಿದ್ರೆ ಸೇಲ್ಸ್ ನೀವೇನಂತ ಕರಿತೀರಾ ಸ್ಟೂಡೆಂಟ್ಸ್? ಸೇಲ್ಸ್ ನೀವೇನಂತ ಕರಿತೀರಾ? ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀರಾ ನೀವು. ಓಕೆನಾ ಸ್ಟೂಡೆಂಟ್ಸ್? ಓಕೆ, ನಾನು ಪರ್ಸೆಂಟೇಜ್ಗಳ ಬಗ್ಗೆ ಮಾತಾಡ್ತಾ ಇರೋದು. ಈಗ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಬೇಕಾದ್ರೆ, ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಬೇಕಾದ್ರೆ ಶಾರ್ಟ್ ಕಟ್ ಹೇಳ್ತಾ ಇರೋದು. ಏನಂತ ಹೇಳ್ತಿರೋದು? 25% ಆನ್ ಕಾಸ್ಟ್ ಅಂತ ಹೇಳಿರೋದು. ಯಾವುದ್ರ ಮೇಲಂತೆ? ಕಾಸ್ಟ್ ಮೇಲೆ. ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇನೇ 100% ಆಗಿರುತ್ತೆ ಸ್ಟೂಡೆಂಟ್ಸ್. ಗಮನ ಇಟ್ಕೊಂಬಿಡಿ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇನೆ 100% ಆಗಿರುತ್ತೆ. ಯಾವುದ್ರ ಮೇಲಂತ? ಇದು ಕಾಸ್ಟ್ ಮೇಲಂತೆ. ಹಾಗಾದ್ರೆ ಕಾಸ್ಟ್ ಎಷ್ಟು? 100. ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಂತೆ? 25% ಅಂತೆ. ಹಾಗಾದ್ರೆ ಸೇಲ್ಸ್ ಎಷ್ಟಾಗುತ್ತೆ ಅಂದ್ರೆ ಕಾಸ್ಟ್ನು ಮತ್ತು ಪ್ರಾಫಿಟ್ ನ ಕೂಡಿದ್ರೆ ಸೇಲ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್. ಪ್ರಾಫಿಟ್ ಇನ್ನೊಂದು ಹೆಸರು ಸ್ಟೂಡೆಂಟ್ಸ್ ಲೋಡಿಂಗ್ ಆಗಿರುತ್ತೆ, ಅಂದ್ರೆ ಬರೋದು 125 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಷ್ಟನ್ನ ನೀವು ಬರೆದುಕೊಂಡ ನಂತರ ಸ್ಮಾಲ್ ಸಜೆಷನ್, ಈಗ ಅಮೌಂಟ್ ಯಾವ್ದು ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ಅಮೌಂಟ್ ಕೊಟ್ಟಿರೋದು ಎಷ್ಟು? ಕಾಸ್ಟ್ ಕೊಟ್ಟಿದ್ದಾನೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೇಲ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನ ಅಥವಾ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನ? ಅದ್ರ ಪಕ್ಕದಲ್ಲಿ ಬರೆದು ಬಿಡಿ ಸ್ಟೂಡೆಂಟ್. ಹಾಗಾದ್ರೆ ಕಾಸ್ಟ್ ಇರೋದೆಷ್ಟು? ಅವ್ನು ಕೊಟ್ಟಿರೋದು ಕಾಸ್ಟ್ ಕೊಟ್ಟಿರೋದು. ಹಾಗಾದ್ರೆ ಕಾಸ್ಟ್ ಪಕ್ಕದಲ್ಲಿ ಬರೀತೀನಿ 10,000. ಹಾಗಾದ್ರೆ ಈಗ ನೋಡಿ ಮ್ಯಾಜಿಕ್ 10,000 ಅನ್ನೋದು ಎಷ್ಟು ಪರ್ಸೆಂಟ್ಗೆ ಈಕ್ವಲ್? 100% ಈಕ್ವಲ್. ನೋಡ್ರಿ, ಇಲ್ಲಿ ಬರೀತಾ ಇದ್ದೀನಿ ಇವಾಗ ನಾನು. 10,000 ಅನ್ನೋದು 100% ಈಕ್ವಲ್. ಏನ್ ಕಂಡಿಡೀರಿ ಅಂತ ಹೇಳ್ತಾ ಇರೋದು ಅವನು? ಪ್ರಾಫಿಟ್ ಕೇಳ್ತಿರೋದು. ಪ್ರಾಫಿಟ್ ಎಷ್ಟು? 25%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಅದೇ ಇನ್ವಾಯ್ಸ್ ಪ್ರೈಸ್ ನ ಕ್ಯಾಲ್ಕುಲೇಟ್, ಇದು ಪ್ರಾಫಿಟ್ಗಾಯ್ತು. ಇನ್ವಾಯ್ಸ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾಗ ಅವನು ಇನ್ವಾಯ್ಸ್ ಪ್ರೈಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ. ಸೇಮ್ ಹಾಗೇನೆ 10,000 ಅನ್ನೋದು ಎಷ್ಟು ಪರ್ಸೆಂಟ್ಗೆ ಈಕ್ವಲ್? 10,000 ಅನ್ನೋದು ಎಷ್ಟು ಪರ್ಸೆಂಟ್ಗೆ ಈಕ್ವಲ್? 100%ಗೆ ಈಕ್ವಲ್. ನೀವು ಬೇಕಾಗಿರೋದೇನೋ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಎಷ್ಟು ಪರ್ಸೆಂಟ್ ಆಗಿದೆ? 125ಗೆ ಎಷ್ಟು ಅಂತ ಕ್ಯಾಲ್ಕುಲೇಟರ್ ತಗೊಳ್ಳಿ, ಡೈರೆಕ್ಟ್ ಆಗಿ ಮಾಡಿ. ಡೈರೆಕ್ಟ್ ಆಗಿ ಮಾಡಿದಾಗ ಈ ಕತೆ ಎಲ್ಲ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ನೀವು 2,500 ಇದು ಬರುತ್ತೆ, 12,500 ಇದು ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಮತ್ತೆ ಇದ್ರ ಬಗ್ಗೆ ನೋಡೋಣ. 62,000 ಬಂದಿದೆ ಇದು. ಸೊ ಆನ್ ಕಾಸ್ಟ್ ಅಂದ್ರೂ ಒಂದೇ, ಪ್ಲಸ್ ಕಾಸ್ಟ್ ಅಂದ್ರೂ ಒಂದೇ, ಎಬೋ ಕಾಸ್ಟ್ ಅಂದ್ರೂ ಒಂದೇ. ಅದ್ರ ಬಗ್ಗೆ ಮತ್ತೆ ಹೇಳ್ತಾ ಇದನ್ನ ಸಾಲ್ವ್ ಮಾಡುವಂತ ರೀತಿ ನೋಡೋಣ ಈಗ. ಓಕೆ, ಕಾಸ್ಟ್ ಬರಿತಾ ಇದ್ದೀನಿ, ಪ್ರಾಫಿಟ್ ಬರಿತಾ ಇದ್ದೀನಿ, ಸೇಲ್ಸ್ ಬರಿತಾ ಇದ್ದೀನಿ. ಸೇಲ್ಸ್ ಅನ್ನೋದ್ರ ಬದಲಾಗಿ ಏನಂತ ಹೇಳ್ಬೋದು ನೀವು? ಇನ್ವಾಯ್ಸ್ ಪ್ರೈಸ್ ಅಂತ ಬೇಕಾದ್ರೆ ಹೇಳ್ಬೋದು. ಕಾಸ್ಟ್ ಎಷ್ಟಂತೆ? 100 ಎಷ್ಟು ಅಂತ ನೋಡ್ಬೇಕಾಗಿರುತ್ತೆ. ಅದನ್ನ ಹಾಕಬೇಕು ಅಂದಾಗ ಈ ಲೋಡ್ ನ ಗಮನಿಸಿ. 25% ಯಾವುದ್ರ ಮೇಲಂತೆ? ಕಾಸ್ಟ್ ಮೇಲಂತೆ. ಹಾಗಾದ್ರೆ ಕಾಸ್ಟ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? 100 ಆಗಿರುತ್ತೆ. ಎಷ್ಟು ಪರ್ಸೆಂಟ್ ಅಂತೆ? 25% ಅಂತೆ. ಅಂದ್ರೆ ಏನಾಯ್ತು?
125 ಆಯ್ತು ಸ್ಟೂಡೆಂಟ್. ಈಗ ಅಮೌಂಟ್ ಯಾವ್ದು ಕೊಟ್ಟಿದ್ದಾನೋ ಅದ್ರ ಪಕ್ಕದಲ್ಲಿ ಹಾಕ್ಬಿಡೋಣ. ಇಷ್ಟು ಮೊದಲು ಬರ್ಕೊಂಡ್ಬಿಟ್ರೆ ಈಗ ನಾವು ಅಮೌಂಟ್ ಬರಿಬೇಕು. ಅಮೌಂಟ್ ಎಷ್ಟಂತೆ 50,000 ಅಂತೆ. ಏನಂತಿದು ಕಾಸ್ಟ್. ಕಾಸ್ಟ್ ಪಕ್ಕದಲ್ಲಿ ಬರಿತೀನಿ 50,000. ಈಗ ನೋಡಿ ಇವಾಗ ಮ್ಯಾಜಿಕ್ ಏನು, ಪ್ರಾಫಿಟ್ ಕಂಡುಹಿಡಿಬೇಕು ಅಂದ್ರೆ ಏನ್ ಅಮೌಂಟ್ ಕೊಟ್ಟಿದ್ದಾನೋ ಅದನ್ನೇ ತಗೊಬೇಕಾಗಿರೋದು ನಾವು. 50,000 ಇಂಟು 50,000 ಎಷ್ಟಕ್ಕೆ ಸಮಾನ, ಎಷ್ಟಕ್ಕೆ ಈಕ್ವಲ್ ಆಗಿದೆ, 100ಗೆ ಈಕ್ವಲ್ ಆಗಿದೆ. ನೋಡಿ ಎಷ್ಟಕ್ಕೆ ಈಕ್ವಲ್ ಆಗಿದೆ. ಈ ಅಮೌಂಟ್ ಏನ್ ಬರೀತಿರೋ ಆ ಪಕ್ಕದಲ್ಲಿ ಯಾವ್ದ್ರ ಪಕ್ಕದಲ್ಲಿ ಇರುತ್ತೋ ಅದನ್ನ ಡಿನಾಮಿನೇಟರ್ ಹಾಕ್ಬೇಕಾಗುತ್ತೆ. ನಿಮ್ಗೆ ಬೇಕಾಗಿರೋದೇನು, ಪ್ರಾಫಿಟ್ ಬೇಕಾಗಿರೋದು. ಪ್ರಾಫಿಟ್ ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ, 25ಗೆ ಎಷ್ಟು ಅಂತ ತಿಳ್ಕೊಬೇಕಾಗಿರುತ್ತೆ. ಅದೇ ಇನ್ವಾಯ್ಸ್ ಪ್ರೈಸ್ ಬೇಕು ಅಂತ ತಂದಾಗ 50,000 ಇಂಟು 50,000 ಎಷ್ಟಕ್ಕೆ ಈಕ್ವಲ್ ಆಗಿದೆ, 100ಗೆ ಈಕ್ವಲ್ ಆಗಿದೆ. ನಾವು ಬೇಕಾಗಿರೋದೇನು, ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಎಷ್ಟದು, 125ಗೆ ಎಷ್ಟು ಅಂತ. ಹಾಗಾದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೇ ಆದ್ರೆ 50,000 ಮೇಲೆ 25/100 ಅಂದ್ರೆ 12,500 ಆಗಿರುತ್ತೆ. ಇದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಪ್ರಾಫಿಟ್ ಆಗಿರುತ್ತೆ. ಇನ್ವಾಯ್ಸ್ ಪ್ರೈಸ್ ನ ಕಾಸ್ಟ್ಗೆ 60ಕ್ಕೆ 12.5 ಕೊಡಿದ್ರೆ, 50ಕ್ಕೆ 12.5 ಕೊಡಿದ್ರೆ 62.5 ಆಗೋಗುತ್ತೆ. ಆದ್ರೆ ಡೈರೆಕ್ಟ್ ಆ ಪರ್ಸೆಂಟೇಜ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ 50,000 ಇಂಟು 125/100 ಮಾಡಿದ್ರೆ ಬರೋದು ಕೂಡ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್, 62,500 ಬರುತ್ತೆ. ಇದೇನೆ ಇನ್ವಾಯ್ಸ್ ಪ್ರೈಸ್ ಅಥವಾ ಲೋಡೆಡ್ ಪ್ರೈಸ್ ಅಥವಾ ಇನ್ಫ್ಲೇಟೆಡ್ ಪ್ರೈಸ್ ಅಥವಾ ಅದನ್ನೇ ನಾವೇನಂತ ಕರಿತೀರಾ, ಸೇಲ್ಸ್ ಅಂತ ಕೂಡ ಕರಿತೀವಿ. ಕ್ಲಿಯರ್ ಸ್ಟೂಡೆಂಟ್ಸ್? 18ನೇ ಪ್ರಾಬ್ಲಮ್ ಒಂದ್ಸಲಿ ನೋಡೋಣ. ಏನ್ ಹೇಳ್ತಾನೆ 18ನೇ ಪ್ರಾಬ್ಲಮ್ ಅಂದ್ರೆ, ಸ್ವಲ್ಪ ಇಲ್ಲಿ ಗಮನ ಹರಿಸಿ. ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಪರ್ಸೆಂಟೇಜ್ ಏನ್ ಕೊಟ್ಟಿದ್ದಾನೆ, 20% ಆನ್ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಏನ್ ಕೊಟ್ಟಿದ್ದಾನೋ, ಲೋಡ್ ಮಾಡಿರೋದು ಪ್ರಾಫಿಟ್ ಇರೋದು 20% ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಮಾಮೂಲಿ ಆಸ್ ಯೂಶುವಲ್ ಕಾಸ್ಟ್ ಪ್ರಾಫಿಟ್ ಆಡ್ ಮಾಡಿದ್ಮೇಲೆ ಬರೋದು ಇನ್ವಾಯ್ಸ್ ಪ್ರೈಸ್ ಅಥವಾ ಸೇಲ್ಸ್. ಈಗ ಇವಾಗ ಪರ್ಸೆಂಟೇಜ್ ಅಪ್ಲೈ ಮಾಡುವ, ಯಾವುದ್ರ ಮೇಲಂತೆ. ಈಗ ಇಂಪಾರ್ಟೆಂಟ್, 20% ಸರಿ, ಯಾವುದ್ರ ಮೇಲಂತೆ. ಮತ್ತೆ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್, ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇನೆ 100 ಆಗಿರುತ್ತೆ ಸ್ಟೂಡೆಂಟ್. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100% ಆಗಿರುತ್ತೆ ಸ್ಟೂಡೆಂಟ್ಸ್. ಏನ್ ಹೇಳಿದೆ, ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100% ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಯಾವುದ್ರ ಮೇಲಂತೆ, ಇನ್ವಾಯ್ಸ್ ಪ್ರೈಸ್ ಅಂತೆ. ಅದಕ್ಕೋಸ್ಕರ ಇನ್ವಾಯ್ಸ್ ಪ್ರೈಸ್ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್ ಹೋದ್ಸಲಿ ಕಾಸ್ಟ್ ಹಾಕಿದ್ರಿ, ಇದೇನಿದು 25% ಆನ್ ಕಾಸ್ಟ್ ಆಗಿತ್ತು, ಅದಕ್ಕೋಸ್ಕರ ಕಾಸ್ಟ್ಗೆ 100 ಹಾಕಿದ್ವಿ ಸ್ಟೂಡೆಂಟ್ಸ್. ಆದ್ರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಮೇಲೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಅನ್ನೋದು 100 ಆಗಿರುತ್ತೆ. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಂತೆ, 20 ಅಂತ. ಈಗ ಇವಾಗ ಕಾಮನ್ ಸೆನ್ಸ್, ಎಷ್ಟಕ್ಕೆ 20ನ ಆಡ್ ಮಾಡಿದ್ರೆ 100 ಆಗಿರುತ್ತೆ. ಬ್ಯೂಟಿಫುಲ್ ಕ್ವಶನ್. ಏನ್ ಹೇಳಿದೆ, ಎಷ್ಟಕ್ಕೆ 20ನ ಆಡ್ ಮಾಡಿದ್ರೆ 100 ಆಗಿರುತ್ತೆ. ಎಷ್ಟನ್ನ ಆಡ್ ಮಾಡಿದ್ರೆ 100 ಆಗಿರುತ್ತೆ ಅಂದ್ರೆ 80ಗೆ 20ನ ಆಡ್ ಮಾಡಿದ್ರೆ 100 ಆಗಿರುತ್ತೆ. ಹಾಗಾದ್ರೆ ಕಾಸ್ಟ್ ಎಷ್ಟು 80, ಪ್ರಾಫಿಟ್ ಎಷ್ಟು 20, IP ಎಷ್ಟು 100 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ನಾನು ಇಷ್ಟು ಬರೆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಸಿಂಪಲ್ ಆಗಿ ಅಮೌಂಟ್ ಏನ್ ಕೊಟ್ಟಿದ್ದಾನೆ ಅಂತ ನೋಡಿ ಸ್ಟೂಡೆಂಟ್ಸ್. ಅಮೌಂಟ್ ಕೊಟ್ಟಿರೋದೇನೋ ಇನ್ವಾಯ್ಸ್ ಪ್ರೈಸ್. ಅಮೌಂಟ್ ಎಲ್ಲಿ ಕೊಟ್ಟಿದ್ದಾನೋ ಅದ್ರ ಪಕ್ಕ ಬರ್ದ್ಬಿಟ್ರಿ. ಕಾಸ್ಟ್ ಕೊಟ್ರೆ ಕಾಸ್ಟ್ ಪಕ್ಕ ಬರೀರಿ, ಪ್ರಾಫಿಟ್ ಕೊಟ್ರೆ ಪ್ರಾಫಿಟ್ ಪಕ್ಕ ಬರೀರಿ, ಇನ್ವಾಯ್ಸ್ ಪ್ರೈಸ್ ಕೊಟ್ರೆ ಇನ್ವಾಯ್ಸ್ ಪ್ರೈಸ್ ಪಕ್ಕ ಬರೀರಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಅವ್ನು ಕೊಟ್ಟಿರೋದು, ಇನ್ವಾಯ್ಸ್ ಪ್ರೈಸ್ ನ ಪಕ್ಕದಲ್ಲಿ ಬರೀತಾ ಇದ್ದೀನಿ 3,60,000. ಕಾಸ್ಟ್ ಮತ್ತು ಪ್ರಾಫಿಟ್ ನ ಕಂಡಿಡಿರಿ ಅಂತ ಹೇಳ್ತಾರೆ. ಇವಾಗ ಕಾಸ್ಟ್ ನ ಕಂಡಿಡಿಯೋಣ. ಒಂದು ಕಾಸ್ಟ್, ಇನ್ನೊಂದು ಪ್ರಾಫಿಟ್. ಹಾಗಾದ್ರೆ ಕಾಸ್ಟ್ ನ ಕಂಡಿಡಿಯೋಣ. ನೋಡಿ ಇಲ್ಲಿ ಅಮೌಂಟ್ ಕೊಟ್ಟಿರೋದು ನಮ್ಗೆ ಎಷ್ಟು, 3,60,000. 3,60,000 ಇಂಟು ಎಷ್ಟಕ್ಕೆ ಈಕ್ವಲ್, 3,60,000 ಅನ್ನೋದು ಎಷ್ಟಕ್ಕೆ ಈಕ್ವಲ್, 100ಗೆ ಈಕ್ವಲ್. ಹಾಗಾದ್ರೆ 100ಗೆ ಈಕ್ವಲ್. ನಾವು ಬೇಕಾಗಿರೋದೇನು,
ಕಾಸ್ಟ್ ಬೇಕಾಗಿರೋದು. ಹಾಗಾದ್ರೆ ಕಾಸ್ಟ್ ಎಷ್ಟು? ಕಾಸ್ಟ್ ಎಷ್ಟು? 80ಗೆ ಎಷ್ಟು ಅಂದ್ಬಿಟ್ಟಿದೆ. ಅದೇ ರೀತಿ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 3,60,000 ಇಂಟು 3,60,000 ಎಷ್ಟಕ್ಕೆ ಈಕ್ವಲ್ ಆಗಿದೆ? 100ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ 100ಗೆ ಈಕ್ವಲ್ ಆಗಿದೆ. ಸರಿ, ನಾವು ಕಂಡುಹಿಡಿಬೇಕಾಗಿರೋದೇನು? ಪ್ರಾಫಿಟ್. ಹಾಗಾದ್ರೆ ಪ್ರಾಫಿಟ್ ಎಷ್ಟಂತೆ? 20ಗೆ ಎಷ್ಟು? ಹಾಗಾದ್ರೆ 3,60,000 ಇಂಟು 80 ಡಿವೈಡ್ ಬೈ 100 ಅಂದ್ರೆ ಬರೋದು 2,88,000. ಅದೇ ರೀತಿಯಲ್ಲಿ 3,60,000 ಇಂಟು 20 ಡಿವೈಡ್ ಬೈ 100 ಅಂದ್ರೆ ಬರುವಂತಹದ್ದು 72,000. ಬೇಕಾದ್ರೆ ಕಾಸ್ಟ್ 2,88,000ಗೆ ಪ್ರಾಫಿಟ್ 72,000 ಆಡ್ ಮಾಡಿ 3,60,000 ಬರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡೆ ಸ್ಟೂಡೆಂಟ್ಸ್? ಯಾವುದರ ಮೇಲೆ ಅಂತ ಹೇಳ್ತೀನೋ ಅದು 100% ಆಗಿರುತ್ತೆ. ಯಾವುದರ ಮೇಲೆ ಅಂತ ಹೇಳ್ತೀನೋ ಅದು 100% ಆಗಿರುತ್ತೆ. ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್. ಈಗ ಹೋಗೋಣ 19ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಈಗ ಹೋಗೋಣ ನಾವು 19ನೇ ಪ್ರಾಬ್ಲಮ್. ಹಾಗಾದ್ರೆ 19ನೇ ಪ್ರಾಬ್ಲಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ಗೌರವವಾಗಿ ಗಮನಿಸಿದ್ದೆ ಆದ್ರೆ, ಪರ್ಸೆಂಟೇಜ್ ನಾನು ಮೊದಲೇ ಹೇಳಿದ್ದೀನಿ. ಕಾಸ್ಟ್ ಬರೀರಿ, ಇಲ್ಲಿ ಬರೀತೀನಿ ಇವಾಗ ಕಾಸ್ಟ್ ಬರೀರಿ, ಪ್ರಾಫಿಟ್ ಬರೀರಿ, ಇದನ್ನ ಟೋಟಲ್ ಮಾಡ್ರಿ, ಅದೇನೆ ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ. ಯಾವುದ್ರ ಮೇಲೆ 10% ಅಂತ, ಯಾವುದ್ರ ಮೇಲೆ? ಇನ್ವಾಯ್ಸ್ ಪ್ರೈಸ್. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಅನ್ನೋದೇನಾಗಿರುತ್ತೆ? 100 ಆಗಿರುತ್ತೆ ಸ್ಟೂಡೆಂಟ್. ಇನ್ವಾಯ್ಸ್ ಪ್ರೈಸ್ ಅನ್ನೋದೇನಾಗಿರುತ್ತೆ? 100 ಆಗಿರುತ್ತೆ. ಎಷ್ಟು ಪರ್ಸೆಂಟ್? 10%. ಈಗ ಇವಾಗ ಹೇಳಿ, ಕಾಸ್ಟ್ ಎಷ್ಟಕ್ಕೆ 10ನ್ನ ಆಡ್ ಮಾಡೋದು 100 ಆಗುತ್ತೆ. ಅಂದ್ರೆ 90ಗೆ 10ನ್ನ ಆಡ್ ಮಾಡಿದ್ರೆ 100 ಆಗಿರುತ್ತೆ. ಈಗ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂತಂದ್ರೆ, ಯಾವ್ದು ಅಮೌಂಟ್ ಕೊಟ್ಟಿದನೋ, ಕಾಸ್ಟ್ ಕೊಟ್ಟಿದ್ರೆ ಕಾಸ್ಟ್ ಪಕ್ಕ ಬರೀರಿ, ಪ್ರಾಫಿಟ್ ಕೊಟ್ಟಿದ್ರೆ ಪ್ರಾಫಿಟ್ ಪಕ್ಕ ಬರೀರಿ, IP ಕೊಟ್ಟಿದ್ರೆ IP ಪಕ್ಕ ಬರೀರಿ. ಹಾಗಾದ್ರೆ ಏನ್ ಅಮೌಂಟ್ ಕೊಟ್ಟಿದ್ದಾನೆ ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ 5,50,000. ಇನ್ವಾಯ್ಸ್ ಪ್ರೈಸ್ ನ ಪಕ್ಕದಲ್ಲಿ ಬರೀತೀನಿ 5,50,000. ಹಾಗಾದ್ರೆ ಈಗ ಏನ್ ಕಂಡುಹಿಡಿಬೇಕಂತೆ? ಕಾಸ್ಟ್ ಕಂಡುಹಿಡಿಬೇಕಂತ. ಹಾಗಾದ್ರೆ ಕಾಸ್ಟ್ ಈಕ್ವಲ್ಸ್ ಏನು? ಕಾಸ್ಟ್ ಈಕ್ವಲ್ಸ್ ಎಷ್ಟಂತೆ ಕಾಸ್ಟ್ ಇರುವಂತಹದ್ದು ಗಮನಿಸಿದ್ದೆ ಆದ್ರೆ, ಕಾಸ್ಟ್ ಕಂಡುಹಿಡಿಬೇಕಂತೆ. ಇನ್ನೊಂದೇನ್ ಕಂಡುಹಿಡಿಬೇಕಂತೆ? ಪ್ರಾಫಿಟ್ ನ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಕೊಟ್ಟಿರೋ ಅಮೌಂಟ್ 5,50,000. ಈ 5,50,000 ಎಷ್ಟಕ್ಕೆ ಈಕ್ವಲ್ ಆಗಿದೆ ಅಂತ ನೋಡಿ. ಎಷ್ಟಕ್ಕೆ ಈಕ್ವಲ್ ಆಗಿದೆ? 100ಗೆ ಈಕ್ವಲ್ ಆಗಿದೆ. ಎಷ್ಟಕ್ಕೆ? ಇಷ್ಟಕ್ಕೆ ಎಷ್ಟಕ್ಕೆ ಈಕ್ವಲ್ ಆಗಿದೆ? 100ಗೆ ಈಕ್ವಲ್ ಆಗಿದೆ. ಅದು ಡಿನಾಮಿನೇಟರ್ಗೆ ಹಾಕ್ತೀರಾ. ನೀವು ಬೇಕಾಗಿರೋದೇನು? ಕಾಸ್ಟ್ ಬೇಕಾಗಿರೋದು. ಕಾಸ್ಟ್ ಇರೋದೆಷ್ಟು? 90ಗೆ ಎಷ್ಟು? ಅದೇ ರೀತಿ 5,50,000 ಇಂಟು ಯಾವಾಗಲೂ 100 ಬರಲ್ಲ ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೊಬೇಕು ನೀವು. ಯಾವ ಅಮೌಂಟ್ ಪಕ್ಕದಲ್ಲಿದೆ ಅದು ಇಂಪಾರ್ಟೆಂಟ್. 5,50,000 ಎಷ್ಟಕ್ಕೆ ಈಕ್ವಲ್ ಆಗಿದೆ? 100ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ನಮಗೆ ಪ್ರಾಫಿಟ್ ಎಷ್ಟು? 10ಗೆ ಎಷ್ಟು? ಹಾಗಾದ್ರೆ 5,50,000 ಇಂಟು 90 ಡಿವೈಡ್ ಬೈ 100. ಹಾಗಾದ್ರೆ ಬರೋದು 4,95,000 ಅನ್ನೋದೇ ಕಾಸ್ಟ್ ಆಗಿರುತ್ತೆ. ಅದೇ ಪ್ರಾಫಿಟ್ ಮಾಡಿದಾಗ 55,000 ಆಗಿರುತ್ತೆ. ಈಗ ನಾವು ಮಾಡಿದ್ದು ಇದು 19ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ಹೋಗೋಣ 20ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಹಾಗಾದ್ರೆ 20ನೇ ಪ್ರಾಬ್ಲಮ್ ಇದಕ್ಕೆ ನಾನು ಸ್ಟಾರ್ ಮಾರ್ಕ್ ಹಾಕ್ತೀನಿ ಸ್ಟೂಡೆಂಟ್ಸ್. ಈ 4 ಪ್ರಾಬ್ಲಮ್ಗೂ ಸ್ಟಾರ್ ಮಾರ್ಕ್ ಹಾಕ್ತೀನಿ. ಈ 4 ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗಿರ್ಬೇಕು, ಬಹಳ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮಿನೇಷನ್ ಮೋಸ್ಟ್ % ಎಕ್ಸಾಮಿನೇಷನ್ ಸೆಕ್ಷನ್ ಸಿ ನಲ್ಲಿ ಇದೇ ರೀತಿನೇ ಕಾಣಿಸುತ್ತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದ್ರೆ ಮೊದಲು ನಾನು ಇಲ್ಲಿ ಹಾಕ್ತೀನಿ ಕಾಸ್ಟ್, ಆಮೇಲೆ ಪ್ರಾಫಿಟ್, ಟೋಟಲ್ ಮಾಡಿದ್ರೆ ಬರೋದು ಇನ್ವಾಯ್ಸ್ ಪ್ರೈಸ್. ಬ್ಯೂಟಿ. ಹಾಗಾದ್ರೆ ಈಗ
ಹಾಗಾದ್ರೆ ಈಗ ಕಾಸ್ಟ್ಗೆ 100 ಹಾಕ್ಬೇಕಾ, IP ಗೆ 100 ಹಾಕ್ಬೇಕಾ, ಆ ರೀತಿ ಯೋಚನೆ ಮಾಡಬೇಡಿ. ಫಸ್ಟ್ ಇವಾಗ ಲೋಡ್ ಆಗಿರೋದು ಪರ್ಸೆಂಟೇಜ್ ಯಾವುದ್ರ ಮೇಲೆ ಅಂತ ನೋಡಿ. ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100 ಆಗಿರುತ್ತೆ. ಯಾವುದ್ರ ಮೇಲಂತೆ? ಇನ್ವಾಯ್ಸ್ ಪ್ರೈಸ್ ಮೇಲಂತೆ. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಅನ್ನೋದು 100 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅಕಸ್ಮಾತ್ ಅವನು ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ ಕಾಸ್ಟ್ ಈಕ್ವಲ್ಸ್ 100 ಅಂತ ಹಾಕೊಬೇಕಾಗಿರುತ್ತೆ. ವೆರಿ ಸಿಂಪಲ್ ಲಾಜಿಕ್. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಮೇಲೆ ಅಂತ ಹೇಳ್ತಾನೆ, ಇನ್ವಾಯ್ಸ್ ಪ್ರೈಸ್ 100 ಹಾಕ್ಬಿಡಿ. ಲೋಡ್ ಎಷ್ಟು ಪರ್ಸೆಂಟ್ ಅಂತೆ, ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಂತೆ, ಪ್ರಾಫಿಟ್ ಈಕ್ವಲ್ಸ್ 20% ಅಂತ. ಈಗ ನನ್ಗೆ ಹೇಳ್ರಿ, ಎಷ್ಟಕ್ಕೆ ಪ್ರಾಫಿಟ್ 20ನ ಆಡ್ ಮಾಡಿದ್ರೆ 100 ಆಗುತ್ತೆ? ಪ್ರಾಫಿಟ್ 20ನ ಆಡ್ ಮಾಡಬೇಕು ಅಂದ್ರೆ ಇದೇನಾಗಿರುತ್ತೆ ಸ್ಟೂಡೆಂಟ್ಸ್? 80 ಆಗಿರುತ್ತೆ. ಇದಕ್ಕೊಂದು ಬಾಕ್ಸ್ ಈ ರೀತಿ ಹಾಕ್ಬಿಡೋಣ. ಈಗಿವಾಗ ನಾವು ಏನ್ ಮಾಡಬೇಕಾಗಿರುತ್ತೆ ಅಂದ್ರೆ, ಅಮೌಂಟ್ ಏನ್ ಕೊಟ್ಟಿದನೋ ಆ ಅಮೌಂಟ್ 1,20,000 ಅದ್ರ ಪಕ್ಕದಲ್ಲಿ ಬರ್ಕೊಬೇಕು. ಏನ್ ಕೊಟ್ಟಿರೋದು ಅವನು? ಕಾಸ್ಟ್. ಓಕೆ, ಕಾಸ್ಟ್ ಜಾಗದಲ್ಲಿ ಬರೀತೀನಿ 1,20,000. ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗೇನ್ ಮಾಡಬೇಕು? ಫೈಂಡ್ IP ಅಂಡ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ಹಾಗಾದ್ರೆ IP ಕಂಡುಹಿಡಿಯೋಣ, ಆಮೇಲೆ ಪ್ರಾಫಿಟ್ ಕಂಡುಹಿಡಿಯೋಣ. ಹಾಗಾದ್ರೆ IP ಎಷ್ಟಂತೆ, ಪ್ರಾಫಿಟ್ ಎಷ್ಟಂತೆ ಅಂತಂದ್ರೆ, ನಾವು ಫಸ್ಟ್ ಅಮೌಂಟ್ ಎಷ್ಟಿದೆ? 1,20,000 ಇದೆ. 1,20,000 ಬರೆಯೋಣ ಇಂಟು ಈ 1,20,000 ಅನ್ನೋದು ಎಷ್ಟಕ್ಕೆ ಈಕ್ವಲ್ ಆಗಿದೆಯಂತೆ ನೋಡ್ರಿ. ಎಷ್ಟು ಪಕ್ಕದಲ್ಲಿ ಬರ್ದಿದ್ದೀರಾ ನೋಡ್ರಿ. 100 ಪಕ್ಕ ಬರ್ದಿದ್ದೀರಾ? ಇಲ್ಲ ಅಲ್ವಾ? ಎಷ್ಟಕ್ಕೆ ಈಕ್ವಲ್ ಅಂತೆ? 80ಗೆ ಈಕ್ವಲ್ ಅಂತೆ. ಹಾಗಾದ್ರೆ 80ಗೆ 1,20,000 ಆದ್ರೆ ಏನ್ ಕಂಡುಹಿಡಿಬೇಕಾದ್ರೆ ನಾವು IP ಎಷ್ಟಂತೆ ಸ್ಟೂಡೆಂಟ್ಸ್? 100ಗೆ ಎಷ್ಟು? ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಹಾಗಾದ್ರೆ 1,20,000 ಇಂಟು ಏನ್ ಕಂಡುಹಿಡಿಬೇಕು ಇವಾಗ ನಾವು? ಪ್ರಾಫಿಟ್ ಕಂಡುಹಿಡಿಬೇಕಾದ್ರೆ. ಪ್ರಾಫಿಟ್ ನ ಕಂಡುಹಿಡಿಬೇಕು ಅಂದ್ರೆ ಈ 1,20,000 ಅನ್ನೋದು ಎಷ್ಟಕ್ಕೆ ಈಕ್ವಲ್? 1,20,000 ಅನ್ನೋದು 80ಗೆ ಈಕ್ವಲ್ ಆಗಿದೆ. ನಮ್ಗೆ ಎಷ್ಟಕ್ಕೆ ಬೇಕಾಗಿರೋದು? ನಮ್ಗೆ ಪ್ರಾಫಿಟ್ ಬೇಕಾಗಿರೋದು. ಹಾಗಾದ್ರೆ ಪ್ರಾಫಿಟ್ ಎಷ್ಟಂತೆ? 20ಗೆ ಎಷ್ಟು? ಕ್ಲಿಯರ್ ಸ್ಟೂಡೆಂಟ್ಸ್? ಕೆಲವರು ಆನ್ ಕಾಸ್ಟ್, ಆನ್ ಸೇಲ್ಸ್ ನ 1/2, 1/3, 1/3, 1/4, 1/4, 1/5 ಒಬ್ಬೊಬ್ಬ ಲೆಕ್ಚರರ್ಸ್, ಒಬ್ಬೊಬ್ಬ ಟೀಚರ್ಸ್, ಒಬ್ಬೊಬ್ಬ ಪ್ರೊಫೆಸರ್ ಒಂದೊಂದು ರೀತಿಯಲ್ಲಿ ಹೇಳ್ಕೊಡ್ತಾರೆ. ಇದು ನನಗೆ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಕನ್ವೀನಿಯಂಟ್ ಆಗಿ ಹೇಳ್ಕೊಡುವಂತ ರೀತಿ ಅಂತ ಭಾವಿಸಿ ನಾನು ಇದನ್ನ ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ಹಾಗಾದ್ರೆ ನೋಡಿ, 1,20,000 ಇಂಟು 100 ಡಿವೈಡ್ ಬೈ 80 ಅಂದ್ರೆ ಬರುವಂತಹದ್ದು 1,50,000. ಅದೇ ರೀತಿ 1,20,000 ಇಂಟು 20 ಡಿವೈಡ್ ಬೈ 80 ಅಂದ್ರೆ ಬರುವಂತಹದ್ದು 30,000. ನೋಡಿ, ಇನ್ವಾಯ್ಸ್ ಪ್ರೈಸ್ 1,50,000 ಅಲ್ಲಿ 30,000 ಪ್ರಾಫಿಟ್ ನ ಕಳೆದ್ರೆ ಕಾಸ್ಟ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 1,20,000 ಬರುತ್ತೆ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಹೇಳ್ತಿರೋದು? ಗೊತ್ತಾಗ್ತಿದೆ ಅನ್ಸುತ್ತೆ. ಇಲ್ಲಿ ಗಮನ ಹರಿಸಿ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಇದೆ, ಇಲ್ಲಿ ಅಮೌಂಟ್ ನೋಡಿದ್ರೆ ಕಾಸ್ಟ್ ಅಲ್ಲಿ ಇದೆ, ಪರ್ಸೆಂಟೇಜ್ ನೋಡಿದ್ರೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರುತ್ತೆ. ಪರ್ಸೆಂಟೇಜ್ ನ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಸಪರೇಟ್ ಮಾಡುವಂತ ಅಗತ್ಯ ಇಲ್ಲ. ಈ ಪಕ್ಕದಲ್ಲಿ ಪುಟ್ಟದಾಗ ಒಂದ್ ಸ್ವಲ್ಪ ಬರ್ಕೊಂತಿರಲ್ಲ, ಅದರಲ್ಲೇ ಕನ್ವರ್ಷನ್ ಆಗೋಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 20ನೇ ಪ್ರಾಬ್ಲಮ್. ನೆಕ್ಸ್ಟ್ ಮಾಡೋಣ ಸ್ಟೂಡೆಂಟ್ಸ್ 21ನೇ ಪ್ರಾಬ್ಲಮ್. 21ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ ಫಸ್ಟ್ ಬರ್ಕೊಂಬೋಣ. ಕಾಸ್ಟ್, ಪ್ರಾಫಿಟ್, ಟೋಟಲ್ ಮಾಡಿದ್ರೆ ಬರೋದು ಸೇಲ್ಸ್ ಅಥವಾ ಇನ್ವಾಯ್ಸ್ ಪ್ರೈಸ್. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಯೂನಿಟ್ ನಲ್ಲಿ ಕಮಿಂಗ್ ಯೂನಿಟ್ ಕನ್ಸೈನ್ಮೆಂಟ್ ಅಂತ ಬರುತ್ತೆ. ಅಲ್ಲಿ ಈ ಕ್ಯಾಲ್ಕುಲೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಇಷ್ಟು ಕ್ಯಾಲ್ಕುಲೇಷನ್ ನ
8 ಟೈಪ್ಸ್ ನ ನಿಮ್ ಮುಂದೆ ತರ್ತಾ ಇರೋದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ಏನಂತೆ 25% ಅಂತೆ, ಯಾವುದ್ರ ಮೇಲಂತೆ ಇನ್ವಾಯ್ಸ್ ಪ್ರೈಸ್ ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದ್ರ ಮೇಲಂತೆ ಇನ್ವಾಯ್ಸ್ ಪ್ರೈಸ್ ಮೇಲಂತೆ ಹಾಗಾದ್ರೆ ಅದನ್ನೇ 100 ಅಂತ ಹಾಕ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಎಷ್ಟು ಪರ್ಸೆಂಟ್? 25%. ಹಾಗಾದ್ರೆ ಎಷ್ಟರಲ್ಲಿ 25ನ ಆಡ್ ಮಾಡಿದ್ರೆ 100 ಬರುತ್ತೆ ಅಂದ್ರೆ 75ಗೆ 25ನ ಆಡ್ ಮಾಡಿದ್ರೆ 100 ಆಗಿರುತ್ತೆ. ಈಗ ಇವಾಗ ಮಾಮೂಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಇವಾಗ ಅಮೌಂಟ್ ಯಾವ್ದು ಕೊಟ್ಟಿದ್ದಾನೆ ಅಂತ ನೋಡೋಣ. ಅಮೌಂಟ್ ಕೊಟ್ಟಿರೋದು ಕಾಸ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಕಾಸ್ಟ್ ಪಕ್ಕದಲ್ಲಿ ಬರೀತೀನಿ ನಾನು 3,50,000. ಏನ್ ಕಂಡುಹಿಡಿಬೇಕಂತೆ? ಪ್ರಾಫಿಟ್ ನ ಕಂಡುಹಿಡಿಬೇಕಂತೆ. ಏನ್ ಕಂಡುಹಿಡಿಬೇಕಂತೆ? ಪ್ರಾಫಿಟ್ ನ ಕಂಡುಹಿಡಿಬೇಕಂತೆ. ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ನ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಪ್ರಾಫಿಟ್ ನ ಕಂಡುಹಿಡಿಬೇಕು, ಇನ್ವಾಯ್ಸ್ ಪ್ರೈಸ್ ನ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಅಮೌಂಟ್ ಬರ್ಕೊಳ್ಳೋಣ. ಅಮೌಂಟ್ ಎಷ್ಟು? 3,50,000. ಓಕೆ, ಇಂಟು 3.5 ಲಕ್ಷ ಯಾವ್ದ್ರ ಪಕ್ಕ ಬರ್ಕೊಂಡಿರೋದು ನೀವು? ಕಾಸ್ಟ್ ಪಕ್ಕ ಬರ್ಕೊಂಡಿರೋದು. ಎಷ್ಟಿದೆ? 75. ಹಾಗಾದ್ರೆ 75ಗೆ 3,50,000 ಆದ್ರೆ ನಿಮಗೆ ಬೇಕಾಗಿರೋದೇನು? ಪ್ರಾಫಿಟ್. ಪ್ರಾಫಿಟ್ ಎಷ್ಟಿದೆ? 25ಗೆ ಎಷ್ಟು? ಅದೇ ರೀತಿ 3,50,000 ಇಂಟು 3.5 ಲಕ್ಷ ಎಷ್ಟು ಪಕ್ಕದಲ್ಲಿರೋದು? 75. ಹಾಗಾದ್ರೆ 75ಗೆ 3.5 ಲಕ್ಷ ಆದ್ರೆ ಏನ್ ಕಂಡುಹಿಡಿಬೇಕಾದ್ರೆ ನಾವು IP ಕಂಡುಹಿಡಿಬೇಕಾರದು. IP ಎಷ್ಟಂತೆ ಸ್ಟೂಡೆಂಟ್ಸ್? 100ಗೆ ಎಷ್ಟು? ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ 3.5 ಲಕ್ಷ 3,50,000 ಇಂಟು 25 ಡಿವೈಡ್ ಬೈ 75. ಹಾಗಾದ್ರೆ ಬರುವಂತಹದ್ದು 1,16,666.66. ಅದೇ ರೀತಿಯಲ್ಲಿ 3,50,000 ಇಂಟು 100 ಡಿವೈಡ್ ಬೈ 75 ಮಾಡಿದ್ರೆ ಬರುವಂತಹದ್ದು 4,66,666.66. ಇದೇನಿದು? IP. 3.5 ಲಕ್ಷಕ್ಕೆ 1,16,666 ಕೂಡಿದ್ರೆ ಬರುವಂತಹದ್ದು 4,66,667. ಓಕೆನಾ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆ ಅಂತ ಭಾವಿಸಿದೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 21ನೇ ಪ್ರಾಬ್ಲಮ್. ಈಗ ಹೋಗುಮ 22ನೇ ಪ್ರಾಬ್ಲಮ್. 22ನೇ ಪ್ರಾಬ್ಲಮ್ ಏನ್ ಹೇಳ್ತಾ ಇದೆ? ಫಸ್ಟ್ ಅದನ್ನ ಬರ್ಕೊಂಡ್ಬಿಡೋಣ. ಕಾಸ್ಟ್ ಬರ್ಕೊಳ್ಳೋಣ, ಪ್ರಾಫಿಟ್ ಬರ್ಕೊಳ್ಳೋಣ. ಟೋಟಲ್ ಎಷ್ಟು? IP ಆಗಿರುತ್ತೆ. ಸ್ವಲ್ಪ ಈಗಲೂ ಕೂಡ ಗಮನ ಹರಿಸಬೇಕಾಗಿರುತ್ತೆ. ಈಗ ಲೋಡ್ ಏನಂತೆ? 20% ಅಂತೆ. ಯಾವುದರ ಮೇಲೆ? ಯಾವುದರ ಮೇಲೆ ಅಂತ ಹೇಳ್ತೀನೋ ಅದೇ 100% ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದ್ರ ಮೇಲಂತೆ? ಕಾಸ್ಟ್ ಮೇಲಂತೆ. ಹಾಗಾದ್ರೆ ಕಾಸ್ಟ್ ಅನ್ನೋದು 100 ಆಗಿರುತ್ತೆ ಸ್ಟೂಡೆಂಟ್ಸ್. ನಾವು ಅಲ್ಲಿಂದನೂ ಹೇಳ್ತಾ ಇದ್ದೀನಿ, ಯಾವುದ್ರ ಮೇಲೆ ಅಂತೀರೋ ಅದಕ್ಕೆ 100 ಹಾಕ್ಬಿಡಿ. ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದಕ್ಕೆ 100 ಹಾಕ್ಬಿಡಿ. ಈಗ ಇವಾಗ ಪ್ರಾಫಿಟ್ ಎಷ್ಟಂತೆ? 20. ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ಗೆ ಪ್ರಾಫಿಟ್ ನ ಆಡ್ ಮಾಡಬೇಕಾಗಿರುತ್ತೆ. 100ಗೆ 20ನ ಆಡ್ ಮಾಡಿದ್ರೆ ಬರೋದು 120 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವಾಗ ಆಸ್ ಯೂಶುವಲ್ 1 ಮಾಡಬೇಕಾಗಿರುತ್ತೆ. ಈಗ ಅಮೌಂಟ್ ಏನ್ ಕೊಟ್ಟಿದ್ದಾನೋ ಅಮೌಂಟ್ 3 ಲಕ್ಷ ರೂಪಾಯಿ. ಅಮೌಂಟ್ ಏನಂತ ಕೊಟ್ಟಿರೋದು? ಅವನು ಇನ್ವಾಯ್ಸ್ ಪ್ರೈಸ್ ಅಂತ ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಪಕ್ಕದಲ್ಲಿ ಬರೀರಿ 3 lakhs. ಓಕೆನಾ ಸ್ಟೂಡೆಂಟ್ಸ್? ಯಾವುದ್ರ ಪಕ್ಕದಲ್ಲಿ ಬರ್ದಿರೋದು? 120 ಪಕ್ಕದಲ್ಲಿ ಬರ್ದಿರೋದು. ಏನ್ ಕಂಡುಹಿಡಿಬೇಕಂತೆ? ಕಾಸ್ಟ್ ಕಂಡುಹಿಡಿಬೇಕಂತೆ. ಇನ್ನೊಂದೇನ್ ಕಂಡುಹಿಡಿಬೇಕಂತೆ? ಪ್ರಾಫಿಟ್ ನ ಕಂಡುಹಿಡಿಬೇಕಂತೆ. ಕಂಡುಹಿಡಿಯೋಣ ಬಿಡಿ, ಕಂಡುಹಿಡಿಯೋಣ. ಈಗ ನೋಡಿ, 3 ಲಕ್ಷ ಕೊಟ್ಟಿದ್ದಾನೆ. 3 ಲಕ್ಷ ತಗೊಳ್ಳಿ. 3 ಲಕ್ಷ ರೂಪಾಯಿ ಅವನು ಕೊಟ್ಟಿರೋದು. 3 ಲಕ್ಷ ರೂಪಾಯಿ ಕೊಟ್ಟಿರೋದು ಎಷ್ಟಕ್ಕೆ? 120ಗೆ. ಹಾಗಾದ್ರೆ 120ಗೆ 3 ಲಕ್ಷ ಆದ್ರೆ ನಾವು ಬೇಕಾಗಿರೋದೇನೋ? ಕಾಸ್ಟ್. ಕಾಸ್ಟ್ ಇರೋದೆಷ್ಟು ಸ್ಟೂಡೆಂಟ್ಸ್? 100. 100ಗೆ ಎಷ್ಟು? ಅದೇ ರೀತಿಯಲ್ಲಿ 3 ಲಕ್ಷ ಅನ್ನೋದು
ಎಷ್ಟಕ್ಕೆ 120ಗಾದ್ರೆ ಏನ್ ಬೇಕಾಗಿರೋದು ನಮ್ಗೆ ಪ್ರಾಫಿಟ್ ಎಷ್ಟು 20ಗೆ ಎಷ್ಟು ಹಾಗಾದ್ರೆ 3 lakh into 100 divided by 120 ಅಂದ್ರೆ ಬರೋದು 2,50,000. ಕಾಸ್ಟ್ ಎಷ್ಟು 2.5 ಲಕ್ಷ. ಪ್ರಾಫಿಟ್ ಎಷ್ಟು ಅಂತ ನೋಡುವ 3 ಲಕ್ಷ ಇಂಟು 20 divided by 120 ಅಂದ್ರೆ ಬರೋದೆಷ್ಟು 50,000. ಈಗ ಇಲ್ಲೇ ನೋಡಿ, ಇಲ್ಲಿ ಕಾಸ್ಟ್ ಎಷ್ಟು 2.5 ಲಕ್ಷ, ಪ್ರಾಫಿಟ್ ಎಷ್ಟು 50,000 ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟಾಗಿರುತ್ತೆ 3 lakhs ಆಗಿರುತ್ತೆ ಸ್ಟೂಡೆಂಟ್ಸ್. ಗಾಟ್ ಇಟ್ ಆರ್ ನಾಟ್ ಸ್ಟೂಡೆಂಟ್ಸ್? ಇಲ್ಲೂ ಅಷ್ಟೇ ನೀವು ಗಮನಿಸಬೇಕಾಗಿರೋದು ಪರ್ಸೆಂಟೇಜ್ ಕಾಸ್ಟ್ ಅಲ್ಲಿ ಕೊಟ್ಟಿದ್ದಾನೆ, ಅಮೌಂಟ್ ಏನ್ ಕೊಟ್ಟಿದ್ದಾನೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ. ಸೊ ಪರ್ಸೆಂಟೇಜ್ ಕನ್ವರ್ಟ್ ಆಗಬೇಕು, ಅದಕ್ಕೋಸ್ಕರನೇ ಆಗ್ತಾ ಇರೋದು ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಹಾಗಾದ್ರೆ ಇಲ್ಲಿ ಮತ್ತೆ ಗಮನ ಹರಿಸಿದಾಗ ಇಲ್ಲಿ ಈಗ ನಾವು ಮಾಡಿರುವಂತಹದ್ದು 22ನೇ ಪ್ರಾಬ್ಲಮ್ ಮಾಡಿದ್ವಿ. ಈಗ ಮಾಡ್ತಾ ಇರೋದು 23ನೇ ಪ್ರಾಬ್ಲಮ್. ಇಲ್ಲಿ ಗಮನ ಹರಿಸಲೇಬೇಕಾಗಿರೋದು ಈಗ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಆನ್ ಕಾಸ್ಟ್ ಕೊಟ್ಟಿದ್ದಾನೆ. ಇವೆರಡು ವೇರಿ ಆದಾಗ ಹುಷಾರಾಗಿರ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಾದ್ರು ಹುಷಾರಾಗಿರೋದು ಅಂತೆ ಇವಾಗ ಹಾಕೊಳ್ಳಿ, ಕಾಸ್ಟ್ ಹಾಕೊಳ್ಳಿ ಪ್ಲಸ್ ಪ್ರಾಫಿಟ್ ಹಾಕೊಳ್ಳಿ, ಬರೋದೆ ಇನ್ವಾಯ್ಸ್ ಪ್ರೈಸ್. ಓಕೆನಾ? ಯಾವ್ದ್ರ ಮೇಲಂತೆ? ಕಾಸ್ಟ್ ಮೇಲಂತೆ. ಯಾವ್ದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100 ಆಗಿರುತ್ತೆ ಸ್ಟೂಡೆಂಟ್. ಪ್ಲಸ್ ಪ್ರಾಫಿಟ್ ಎಷ್ಟಂತೆ 20. ಹಂಗಾರೆ ಇನ್ವಾಯ್ಸ್ ಪ್ರೈಸ್ ಎಷ್ಟು 120 ಆಗಿರುತ್ತೆ ಸ್ಟೂಡೆಂಟ್ಸ್. ಏನ್ ಕಂಡುಹಿಡಿಬೇಕಂತೆ? ಕಾಸ್ಟ್ ಕಂಡುಹಿಡಿಬೇಕಂತೆ. ಇನ್ನೊಂದೇನ್ ಕಂಡುಹಿಡಿಬೇಕಂತೆ? ಪ್ರಾಫಿಟ್ ನ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಕಾಸ್ಟ್ ಕಂಡುಹಿಡಿಬೇಕು ಅಂತಂದ್ರೆ ಮಾಮೂಲಿ ಆಸ್ ಯೂಶುವಲ್ ಏನ್ ಮಾಡ್ಬೇಕಾಗಿರುತ್ತೆ? ಅಮೌಂಟ್ ಏನ್ ಕೊಟ್ಟಿದ್ದಾನೆ 3,60,000 ಕೊಟ್ಟಿದ್ದಾನೆ. ಏನಂತ ಇದು ಅದ್ರ ಪಕ್ಕದಲ್ಲಿ ಬರ್ದ್ಬಿಟ್ಟು ಏನದು ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಪಕ್ಕದಲ್ಲಿ 3,60,000. ಈಗ ಇವಾಗ 3,60,000 ಇಂಟು ಯಾವ್ದ್ರ ಪಕ್ಕ ಇದೆ 120 ಪಕ್ಕ ಇದೆ 120 ಆಗ್ತದೆ. 120ಗೆ 3,60,000 ಆದ್ರೆ ಏನ್ ಕಂಡುಹಿಡಿಯೋದು? ಕಾಸ್ಟ್ ಎಷ್ಟು? ಕಾಸ್ಟ್ ಎಷ್ಟು 100ಗೆ ಎಷ್ಟು? ಅದೇ ರೀತಿ 3,60,000 ಎಷ್ಟಕ್ಕೆ ಈಕ್ವಲ್? 120ಗೆ ಈಕ್ವಲ್ ಆಯ್ತು ಅಂದ್ರೆ ಏನ್ ಕಂಡುಹಿಡಿಬೇಕಾಗಿರೋದು ನೀವು? ಪ್ರಾಫಿಟ್ ಕಂಡುಹಿಡಿಬೇಕಾಗಿರೋದು. ಪ್ರಾಫಿಟ್ ಎಷ್ಟು 20ಗೆ ಎಷ್ಟು? ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ 3,60,000 ಇಂಟು 100 ಡಿವೈಡ್ ಬೈ 120 ಅಂದ್ರೆ ಬರುವಂತಹದ್ದು 3 lakhs ಆಗಿರುತ್ತೆ ಸ್ಟೂಡೆಂಟ್. ಅದೇ ರೀತಿಯಲ್ಲಿ 3,60,000 ಇಂಟು 20 ಡಿವೈಡ್ ಬೈ 120 ಅಂದ್ರೆ ಬರೋದು ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? 60,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕಾಸ್ಟ್ ಮತ್ತು ಪ್ರಾಫಿಟ್ ಇವೆರಡನ್ನೂ ಕೂಡಿದ್ರೆ ಬರುವಂತಹದ್ದೇ 3,60,000. ಅದೇನೆ ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇನೆ ಅವನು ಕೊಟ್ಟಿರುವಂತಹದ್ದಾಗಿರುತ್ತೆ. ಈಗ ನಾವು ಮಾಡಿದ್ದು 23ನೇ ಪ್ರಾಬ್ಲಮ್. ಹಾಗಾದ್ರೆ ಈಗ ಹೋಗೋಣ 24ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ 24ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ ಅಲ್ಲಿ ಸೆಕ್ಷನ್ ಎಗೆ ಕೇಳುವಂತಹ ಪ್ರಶ್ನೆಗಳು ಈಗ ಸ್ಟಾರ್ಟ್ ಆಗಿದೆ. ಗೂಡ್ಸ್ ಕಾಸ್ಟಿಂಗ್ ₹4 lakh ಆರ್ ಸೆಂಟ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ಲಸ್ 20%. ಅಂದ್ರೆ ಅರ್ಥ ಕಾಸ್ಟ್ ಪ್ಲಸ್ 20% ಅಂದ್ರೆ 20% ಆನ್ ಕಾಸ್ಟ್ ಅಂದ್ಬಿಟ್ಟು ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನೇನಂತ ಕರಿತೀರಾ? 20% ಎಬೋ ಕಾಸ್ಟ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಕಾಸ್ಟ್ ಪ್ಲಸ್ 20% ಅಂದ್ರೂ ಒಂದೇ, 20% ಆನ್ ಕಾಸ್ಟ್ ಅಂದ್ರೂ ಒಂದೇ, 20% ಎಬೋ ಕಾಸ್ಟ್ ಅಂದ್ರೂ ಒಂದೇ. ಹಾಗಾದ್ರೆ ಕಾಸ್ಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಇದೆ, ದೆನ್ IP ಅಥವಾ ಸೇಲ್ಸ್ ಆಗಿರುತ್ತೆ.
ಹಾಗಾದ್ರೆ ಈಗ ಅವನು ಕೊಟ್ಟಿರೋದು 20%, ಯಾವುದ್ರ ಮೇಲೆ? ಕಾಸ್ಟ್ ಮೇಲೆ. ಯಾವುದ್ರ ಮೇಲೆ ಅಂತ ಹೇಳ್ತೀನೋ ಅದೇ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಪರ್ಸೆಂಟ್ ಅಂತೆ? 20% ಅಂತೆ. 100 20 ಕೂಡಿದ್ರೆ ಬರೋದು 120 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಮಾಮೂಲಿಯಾಗಿ ಅಮೌಂಟ್ ಏನು ಕೊಟ್ಟಿದ್ದಾನೆ ಅಂತ ನೋಡೋಣ. ಅಮೌಂಟ್ ಕೊಟ್ಟಿರೋದೇನು? ಕಾಸ್ಟ್. ಕಾಸ್ಟ್ ಎಷ್ಟಂತೆ ಸ್ಟೂಡೆಂಟ್ಸ್? 4 ಲ್ಯಾಕ್ ಅಂತೆ. ಕಾಸ್ಟ್ ಪಕ್ಕದಲ್ಲಿ ಬರೀತೀನಿ, 4 ಲ್ಯಾಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಏನು ಕಂಡುಹಿಡಿಬೇಕಂತೆ? IT ಮತ್ತು ಪ್ರಾಫಿಟ್ ಮತ್ತು IP ಕಂಡುಹಿಡಿಬೇಕಂತೆ. IP ಕಂಡುಹಿಡಿಯೋಣ, ಆಮೇಲೆ ಪ್ರಾಫಿಟ್ನ ಕಂಡುಹಿಡಿಯೋಣ ಸ್ಟೂಡೆಂಟ್ಸ್. ಹಾಗಾದ್ರೆ IP ಮತ್ತು ಪ್ರಾಫಿಟ್ ಯಾವ ರೀತಿ ಕಂಡುಹಿಡಿಬೇಕು? 4 ಲ್ಯಾಕ್ ಅನ್ನೋದು ಎಷ್ಟು ಪರ್ಸೆಂಟ್ಗೆ ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಹಾಗಾದ್ರೆ 4 ಲ್ಯಾಕ್ ಇಂಟು ಎಷ್ಟು ಪರ್ಸೆಂಟ್ಗೆ? ಅದು 100ಗೆ. ನಾವು ಎಷ್ಟು ಪರ್ಸೆಂಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕಾರೋದು? IP ಅಂದರೆ ಎಷ್ಟು? 120ಗೆ ಎಷ್ಟು? ಅದೇ ರೀತಿಯಲ್ಲಿ ನೋಡಿ 4 ಲ್ಯಾಕ್ ಅನ್ನೋದು ಇರೋದು ಎಷ್ಟು ಪರ್ಸೆಂಟ್ಗೆ? ಅದು 4 ಲ್ಯಾಕ್ ಅನ್ನೋದು ಎಷ್ಟು ಪರ್ಸೆಂಟ್ಗೆ? ಅದು 100%. 100ಗೆ 4 ಲ್ಯಾಕ್ ಆಯಿತು ಅಂದರೆ ನಾವು ಬೇಕಾಗಿರೋದೇನು ಸ್ಟೂಡೆಂಟ್ಸ್? ಪ್ರಾಫಿಟ್ ಇರೋದೆಷ್ಟು? 20ಗೆ ಎಷ್ಟು? ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ 4 ಲ್ಯಾಕ್ ಇಂಟು 120 ಡಿವೈಡ್ ಬೈ 100. ಹಾಗಾದ್ರೆ ಬರೋದು 4,80,000 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಣ. 4 ಲ್ಯಾಕ್ ಇಂಟು 20 ಡಿವೈಡ್ ಬೈ 100 ಅಂದರೆ ಬರೋದು 80,000. ನೋಡ್ರಿ, 4,80,000ನಲ್ಲಿ 80,000 ಪ್ರಾಫಿಟ್ ಸೇರ್ಕೊಂಡಿದೆ ಅಂದರೆ 4 ಲಕ್ಷ ರೂಪಾಯಿಯಷ್ಟು ಏನಾಗಿರುತ್ತೆ? ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಅದೇನೆ ಅವನಿಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿರೋದು ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನಾವು ಮಾಡಿರೋದು ಕರೆಕ್ಟ್ ಆಗಿದೆ. ಈಗ ನಾವು ಮಾಡಿದ್ದು 24ನೇ ಪ್ರಾಬ್ಲಮ್. ಈಗ ಹೋಗೋಣ 25ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಗೂಡ್ಸ್ ಕಾಸ್ಟಿಂಗ್ ₹3 lakhs ಆರ್ ಸೆಂಟ್ ಟು ಬ್ರಾಂಚ್ ಅಟ್ 10% ಆನ್ ಇನ್ವಾಯ್ಸ್ ಪ್ರೈಸ್. ಹಾಗಾದರೆ ಇನ್ವಾಯ್ಸ್ ಪ್ರೈಸ್ ಮೇಲಂತೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಟೋಟಲ್ ಮಾಡಿದ್ರೆ ಬರೋದು ಇನ್ವಾಯ್ಸ್ ಪ್ರೈಸ್. ಎಷ್ಟು ಪರ್ಸೆಂಟ್ ಅಂತೆ? 10% ಅಂತೆ. ಯಾವುದ್ರ ಮೇಲೆ ಅಂತೆ? ಇನ್ವಾಯ್ಸ್ ಪ್ರೈಸ್. ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ವಾಯ್ಸ್ ಪ್ರೈಸ್ ಮೇಲೆ 100 ಅಂದರೆ ಇನ್ವಾಯ್ಸ್ ಅನ್ನೋದು 100 ಆಗಿರುತ್ತೆ. ಹಾಗಾದರೆ ಎಷ್ಟಕ್ಕೆ 10 ಕೂಡಿದ್ರೆ 100 ಆಗಿರುತ್ತೆ ಅಂತಂದರೆ ಎಷ್ಟಕ್ಕೆ? 90ಗೆ 10 ಕೂಡಿದ್ರೆ 100 ಆಗಿರುತ್ತೆ. ಹಾಗಾದ್ರೆ ಈಗ ನಾವು ಅಮೌಂಟ್ ಏನು ಕೊಟ್ಟಿದ್ದಾನೆ ಅಂತ ನೋಡೋಣ. ಅಮೌಂಟ್ ಕೊಟ್ಟಿರೋದವನು ಕಾಸ್ಟಿಂಗ್. ಹಾಗಾದರೆ ಕಾಸ್ಟ್ ಕೊಟ್ಟಿರೋದು, ಕಾಸ್ಟ್ ಪಕ್ಕದಲ್ಲಿ ಅಮೌಂಟ್ ಹಾಕೋಣ. ಎಷ್ಟಂತೆ ಸ್ಟೂಡೆಂಟ್ಸ್? 3 lakhs ಅಂತೆ. ಹಾಗಾದರೆ 3 lakhsಗೆ 90,000 ಆದರೆ ಪ್ರಾಫಿಟ್ ಎಷ್ಟು, IP ಎಷ್ಟು ಅಂತ ಕಂಡುಹಿಡಿಯಬೇಕಾಗಿರೋದು. ಪ್ರಾಫಿಟು ಮತ್ತು IP ನ ಕಂಡುಹಿಡಿಯಬೇಕಾಗಿರೋದು. ಹಾಗಾದರೆ ಪ್ರಾಫಿಟ್ ಕಂಡುಹಿಡಿಯೋಣ. ಪ್ರಾಫಿಟ್ ಇನ್ನೊಂದು IP, ಇನ್ವಾಯ್ಸ್ ಪ್ರೈಸ್. ಹಾಗಾದರೆ ಪ್ರಾಫಿಟ್ ಬೇಕು ಅಂದಾಗ ಫಸ್ಟ್ ನಾವು 3 lakhs ಅಮೌಂಟ್ ಇರೋದನ್ನು ಬರ್ಕೊಳ್ಳೋಣ. 3 lakhs ಇಂಟು ಎಷ್ಟಕ್ಕೆ? 90ಗಾದರೆ ಯಾವುದಕ್ಕೆ ಬೇಕಾಗಿರೋದು ನಮಗೆ? ಪ್ರಾಫಿಟ್ ಎಷ್ಟಂತೆ? 10ಗೆ ಎಷ್ಟು? ಅದೇ ರೀತಿಯಲ್ಲಿ 3 lakhs ಬರ್ಕೊಳ್ಳುವ ಇಂಟು ಎಷ್ಟಕ್ಕೆ? 90ಗೆ. 3 lakhs ಪಕ್ಕದಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. 90 ಇದೆ. 90ಗೆ 3 lakhs ಆಯಿತು ಅಂದರೆ ನಮಗೆ IP ಅಂದರೆ ಎಷ್ಟು? IP ಎಷ್ಟಿದೆ ನೋಡಿ, 100ಗೆ ಎಷ್ಟು? ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಪ್ರಾಫಿಟ್ ನೋಡೋಣ. 3 lakhs ಇಂಟು 10 ಡಿವೈಡ್ ಬೈ 90. ಹಾಗಾದರೆ ಬರೋದು 33,333.33. ಓಕೆ. ಅದೇ ರೀತಿಯಲ್ಲಿ 3 lakh ಇಂಟು 100 ಡಿವೈಡ್ ಬೈ 90 ಅಂದರೆ ಬರುವಂತಹದ್ದು 3,33,333.33. ನೋಡ್ರಿ, 3,33,333.33ನಲ್ಲಿ 33,333 ಹೋದರೆ ಬರುವಂತಹದ್ದು 3 lakh ಕಾಸ್ಟ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್
ಯಾವ್ದ್ರ ಬಗ್ಗೆ ಹೋಗ್ತಾ ಇದೀವಿ? 25ನೇ ಪ್ರಾಬ್ಲಮ್ ಆದ್ಮೇಲೆ ಈಗ ನಾವು ಹೋಗ್ತಾ ಇರೋದು 26ನೇ ಪ್ರಾಬ್ಲಮ್. 26ನೇ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆ, ಕಾಸ್ಟ್ ಕೊಟ್ಟಿದ್ದಾನೆ 9 lakhs, 20% ಎಬೋ ಕಾಸ್ಟ್ ಅಂತ ಹೇಳ್ತಾನೆ. ಎಬೋ ಕಾಸ್ಟ್ ಅಂದ್ರೆ ಜಾಸ್ತಿ ಕಾಸ್ಟ್. ಎಬೋ ಕಾಸ್ಟ್ ಅಂತ ಹೇಳಿದಾಗ ಕಾಸ್ಟ್, ಪ್ರಾಫಿಟ್, ಇನ್ವಾಯ್ಸ್ ಪ್ರೈಸ್ ಅಥವಾ ಸೇಲ್ ಪ್ರೈಸ್ ಅಂತ ಬೇಕಾದ್ರೂ ಹೇಳ್ಬೋದು. ಹಾಗಾದ್ರೆ ಕಾಸ್ಟ್ ಯಾವುದ್ರ ಮೇಲೆ ಅಂತ ಹೇಳ್ತಾನೆ? ಕಾಸ್ಟ್ ಮೇಲೆ ಅಂತ ಹೇಳ್ತಾನೆ. ಕಾಸ್ಟ್ ಅಂದ್ರೆ ಎಷ್ಟಾಗಿರುತ್ತೆ? 100 ಆಗಿರುತ್ತೆ. ಪ್ರಾಫಿಟ್ ಎಷ್ಟಂತೆ? 40 ಅಂತೆ. ಹಾಗಾದ್ರೆ ಇದೇನಾಗಿರುತ್ತೆ? 140 ಆಗಿರುತ್ತೆ. ಹಾಗಾದ್ರೆ ಈಗ ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಈಗ ಕೊಟ್ಟಿರೋದವನು ಕಾಸ್ಟಿಂಗ್. ಕಾಸ್ಟ್ ಕೊಟ್ಟಿದ್ದಾನೆ 9 lakhs. ಹಾಗಾದ್ರೆ ಕಾಸ್ಟ್ ಪಕ್ಕದಲ್ಲಿ ಬರೆಯೋಣ 9 lakhs. ಈಗ ಇವಾಗ ಮೊದಲು ಪ್ರಾಫಿಟ್ ಕಂಡುಹಿಡಿಯೋಣ, ಆಮೇಲೆ ಐ ಪಿ ಕಂಡುಹಿಡಿಯೋಣ. ಹಾಗಾದ್ರೆ ಪ್ರಾಫಿಟ್ನ ಕಂಡುಹಿಡಿಬೇಕು ಅಂತ ತಂದಾಗ ಎಷ್ಟು ಅಮೌಂಟ್ ಕೊಟ್ಟಿರೋದು ಅವನು? 9 lakhs ಕೊಟ್ಟಿರೋದು. 9 lakhs ಇಂಟು ಎಷ್ಟಕ್ಕೆ? 9 lakhs ಅನ್ನೋದು ಎಷ್ಟಕ್ಕೆ ನೋಡಿ? 100ಗೆ. 9 lakhs ಅನ್ನೋದು ಎಷ್ಟಕ್ಕೆ? 100ಗೆ. 9 lakhs ಅನ್ನೋದು 100ಗೆ ಈಕ್ವಲ್ ಆಗಿದೆ. 9 lakhs ಅನ್ನೋದು ಎಷ್ಟಕ್ಕೆ ಈಕ್ವಲ್ ಆಗಿದೆ? 100ಗೆ ಈಕ್ವಲ್ ಆಗಿದೆ. ನಾವು ಬೇಕಾಗಿರೋದೇನೋ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇದೆ ನೋಡಿ? 40 ಇದೆ. 40ಗೆ ಎಷ್ಟು? ಅದೇ ರೀತಿ 9 lakhs ಅನ್ನೋದು ಎಷ್ಟಕ್ಕೆ ಈಕ್ವಲ್ ಆಗಿದೆ? 100ಗೆ ಈಕ್ವಲ್ ಆಗಿದೆ. ನಾವಿವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಐ ಪಿ. ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಐ ಪಿ ಎಷ್ಟಿದೆ ನೋಡಿ? 140ಗೆ ಎಷ್ಟು? ಹಾಗಾದ್ರೆ 9 lakh ಇಂಟು 40 / 100 ಅಂದ್ರೆ ಬರೋದು 3,60,000. ಅದೇ ರೀತಿಯಲ್ಲಿ 9 lakh ಇಂಟು 140 / 100 ಅಂದ್ರೆ 12,60,000. ನೋಡಿ, 12,60,000ದಲ್ಲಿ 3,60,000 ಹೋದ್ರೆ ಕಾಸ್ಟ್ ಎಷ್ಟಿರುತ್ತೆ? 9 ಲಕ್ಷ ರೂಪಾಯಿ ಇರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತು ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 26ನೇ ಪ್ರಾಬ್ಲಮ್. ಈಗ ಹೋಗೋಣ 27ನೇ ಪ್ರಾಬ್ಲಮ್. 27ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ? ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟಂತೆ? ಐ ಪಿ ಅಂತ ಕೊಟ್ಟಿದ್ದಾನೆ. ಇದೇ ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿ ಕೇಳೋದು ಸ್ಟೂಡೆಂಟ್ಸ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟಿದೆ? ಐ ಪಿ 5 lakhs ಇದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಪರ್ಸೆಂಟೇಜ್ ಯಾವ್ದ್ರ ಮೇಲೆ ಕೊಟ್ಟಿದ್ದಾನೆ? ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಕಾಸ್ಟ್ ಇದೆ, ಪ್ರಾಫಿಟ್ ಇದೆ, ಟೋಟಲ್ ಮಾಡಿದ್ರೆ ಬರೋದು ಐ ಪಿ ಆಗಿರುತ್ತೆ. ಯಾವ್ದ್ರ ಮೇಲೆ? ಕಾಸ್ಟ್ ಮೇಲೆ ಅಂತ ಹೇಳ್ತಾನೆ. ಕಾಸ್ಟ್ ಅನ್ನೋದು 100 ಆಗಿರುತ್ತೆ. ಎಷ್ಟು ಪರ್ಸೆಂಟು? 20. ಹಂಗಾರೆ ಐ ಪಿ ಎಷ್ಟು? 120. ಈಗಿವಾಗ ಒಂದು ಪುಟ್ ಕೆಲಸ ಮಾಡಬೇಕು. ಏನು ಮಾಡಬೇಕು? ಅಮೌಂಟ್ ಯಾವ್ದು ಕೊಟ್ಟಿದ್ದಾನೆ ಅಂತ ನೋಡಬೇಕು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 5 lakhs ಕೊಟ್ಟಿದ್ದಾನೆ. ಏನಂತದ್ದು? ಐ ಪಿ ಅಂತ, ಇನ್ವಾಯ್ಸ್ ಪ್ರೈಸ್ ಅಂತ. ಹಾಗಾದ್ರೆ ಇನ್ವಾಯ್ಸ್ ಪ್ರೈಸ್ ಪಕ್ಕದಲ್ಲಿ ಬರೆಯೋಣ 5 lakh. ಇನ್ವಾಯ್ಸ್ ಪ್ರೈಸ್ ಪಕ್ಕದಲ್ಲಿ ಬರೆಯೋಣ 5 lakh. ಈಗಿವಾಗ ಯೋಚನೆ ಮಾಡಿದ್ರೆ ಅಂದ್ರೆ ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ಕಾಸ್ಟ್ ಕಂಡುಹಿಡಿಬೇಕಂತೆ, ಇನ್ನೊಂದು ಪ್ರಾಫಿಟ್ನ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಕಾಸ್ಟ್ ಕಂಡುಹಿಡಿಬೇಕು, ಪ್ರಾಫಿಟ್ ಕಂಡುಹಿಡಿಬೇಕು ಅಂದ್ರೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 5 lakhs ಕೊಟ್ಟಿದ್ದಾನೆ. ಎಷ್ಟಕ್ಕೆ? ಅದು 120ಗೆ. ಹಾಗಾದ್ರೆ 5 lakh ಎಷ್ಟಕ್ಕದು? 120ಗೆ. ಕಾಸ್ಟ್ ಎಷ್ಟಂತೆ? 100ಗೆ ಎಷ್ಟು? ಅದೇ ರೀತಿ 5 lakh ಅನ್ನೋದು ಎಷ್ಟಕ್ಕದು? 5 lakh ಅನ್ನೋದು ಎಷ್ಟಕ್ಕದು? 120ಗೆ. ನಾವು ಬೇಕಾಗಿರೋದು ಪ್ರಾಫಿಟ್ ಎಷ್ಟು? 20ಗೆ ಎಷ್ಟು? ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ 5 lakh ಇಂಟು 100 / 120 ಅಂದ್ರೆ ಬರೋದು 4,16,666.66. ಪ್ರಾಫಿಟ್ ಎಷ್ಟು ಅಂತ ತಿಳ್ಕೊಂಡ್ರ ಅಂತಂದ್ರೆ 5 lakh ಇಂಟು 20 / 120. ಹಾಗಾದ್ರೆ ಬರೋದು 83,333.33. ಅಂದ್ರೆ ಅರ್ಥ ಕಾಸ್ಟ್ ಇರೋದು
4,16,666.66. ಪ್ರಾಫಿಟ್ ಇರೋದು 83,333.33 ಇವೆರಡು ಕಾಸ್ಟು ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು ಸ್ಟೂಡೆಂಟ್ಸ್? ಇನ್ವಾಯ್ಸ್ ಪ್ರೈಸ್ ಬರುತ್ತೆ ಸ್ಟೂಡೆಂಟ್ಸ್, 5 lakhs ಬರುತ್ತೆ. ಹಾಗಾದ್ರೆ ಈಗ ನಾವು ಮಾಡಿದ್ದು 27th ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಹೋಗೋಣ 28ನೇ ಪ್ರಾಬ್ಲಮ್. 28ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ, ಕಾಸ್ಟ್ ಟು ಹೆಡ್ ಆಫೀಸ್ ಎಷ್ಟಂತೆ? 3 ಲಕ್ಷ. ಹೆಡ್ ಆಫೀಸ್ಗೆ ಕಾಸ್ಟ್ ಅಂದ್ರೆ ಅರ್ಥ ಯಾರಿಗೆ ಕಾಸ್ಟ್ ಟು ಹೆಡ್ ಆಫೀಸ್ ಅಂತ ತೊಂದರೆ ಏನಾಗಿರುತ್ತೆ? ಕಾಸ್ಟ್ ಆಗಿರುತ್ತೆ. ಕಾಸ್ಟ್ ಟು ಬ್ರಾಂಚ್ ಅಂದ್ರೆ ಬ್ರಾಂಚ್ ಕಾಸ್ಟ್ ಆಗೋದು ಏನಾಗಿರುತ್ತೆ? ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಕಾಸ್ಟ್ ಟು ಹೆಡ್ ಆಫೀಸ್ ಅಂದ್ರೆ ಹೆಡ್ ಆಫೀಸ್ಗೆ ಕಾಸ್ಟ್ ಆಗಿರುತ್ತೆ. ಕಾಸ್ಟ್ ಟು ಬ್ರಾಂಚ್ ಅಂತ ಹೇಳಿದ್ರೆ ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಕಾಸ್ಟ್ ಟು ಬ್ರಾಂಚ್ ಅಂತಂದ್ರೆ ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಕಾಸ್ಟ್ ಪ್ರಾಫಿಟ್ ಆಡ್ ಮಾಡಿದ್ರೆ ಬರೋದು ಸೇಲ್ ಪ್ರೈಸ್. ಹಾಗಾದ್ರೆ ಕಾಸ್ಟ್ ಪ್ಲಸ್ 35% ಅಂತೆ. ಕಾಸ್ಟ್ ಪ್ಲಸ್ 35% ಅಂದ್ರೆ ಆನ್ ಕಾಸ್ಟ್. ಆನ್ ಕಾಸ್ಟ್ ಅಂದ್ರೆ ಇದು 100 ಆಗಿರುತ್ತೆ, ಇದು 35%, ಇದು 135% ಆಗಿದೆ. ಚಿಕ್ಕ ಕೆಲಸ ಮಾಡಬೇಕು. ಈಗ ಅಮೌಂಟ್ ಬರೀಬೇಕಾಗಿರುತ್ತೆ. ಅಮೌಂಟ್ 3.5 ಲಕ್ಷ ಯಾವುದಂತೆ? ಕಾಸ್ಟ್ಗಂತೆ 3,50,000. ಹಾಗಾದ್ರೆ ಏನ್ ಕಂಡುಹಿಡಿಬೇಕಂತೆ? ಪ್ರಾಫಿಟ್ ಕಂಡುಹಿಡಿಬೇಕಂತೆ. ಇನ್ನೊಂದೇನು ಕಂಡುಹಿಡಿಬೇಕಂತೆ? IP ಕಂಡುಹಿಡಿಬೇಕಂತೆ. ಹಾಗಾದ್ರೆ ಪ್ರಾಫಿಟ್ ಕಂಡುಹಿಡಿಬೇಕು ಅಂದ್ರೆ ಅಮೌಂಟ್ ಯಾವುದ್ರ ಪಕ್ಕದಲ್ಲಿ ಹಾಕಿದ್ದಾರೆ ಅಂತ ನೋಡ್ಬೇಕಾಗಿರುತ್ತೆ. ಅಮೌಂಟ್ ಯಾವುದ್ರ ಪಕ್ಕದಲ್ಲಿ ಹಾಕಿದ್ದಾರೆ? 100 ಪಕ್ಕದಲ್ಲಿ ಹಾಕಿದ್ದಾರೆ. ಹಾಗಾದ್ರೆ 3,50,000 ಎಷ್ಟು ಪರ್ಸೆಂಟ್ಗೆ ಈಕ್ವಲ್? 100% ಈಕ್ವಲ್. ಪ್ರಾಫಿಟ್ ಎಷ್ಟಂತೆ? 35ಗೆ ಎಷ್ಟು? ಅದೇ ರೀತಿಯಲ್ಲಿ 3,50,000 ಇಂಟು ಎಷ್ಟಕ್ಕದು? 100ಗಂತೆ. ಇನ್ವಾಯ್ಸ್ ಪ್ರೈಸ್ ಎಷ್ಟಂತೆ? 135ಗೆ ಎಷ್ಟು? ಹಾಗಾದ್ರೆ 3,50,000 ಇಂಟು 35 ಡಿವೈಡ್ ಬೈ 100 ಎಷ್ಟು ಬರುತ್ತೆ ಅಂತಂದ್ರೆ 1,22,500 ಬರುತ್ತೆ. ಅದೇ ರೀತಿ 3,50,000 ಇಂಟು 135 ಡಿವೈಡ್ ಬೈ 100 ಅಂದ್ರೆ ಬರುವಂಥದ್ದು 4,72,500. ಬೇಕಾದ್ರೆ ಇದರಿಂದ ಇದನ್ನ ಕಳೀರಿ, ಇದರಿಂದ ಇದನ್ನ ಇನ್ವಾಯ್ಸ್ ಪ್ರೈಸ್ ಇಂದ ಪ್ರಾಫಿಟ್ನ ಕಳೀರಿ, ಏನ್ ಬರುತ್ತೆ ಸ್ಟೂಡೆಂಟ್ಸ್? ಕಾಸ್ಟ್ ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 28ನೇ ಪ್ರಾಬ್ಲಮ್. ಈಗ ಹೋಗೋಣ 29ನೇ ಪ್ರಾಬ್ಲಮ್. 29ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದೇನೆ? 29ನೇ ಪ್ರಾಬ್ಲಮ್ ಅಂದ್ರೆ ಕಾಸ್ಟ್ ಎಷ್ಟಂತೆ? 2,20,000. ಲೋಡ್ ಎಷ್ಟಂತೆ? 10% ಆನ್ ಸೇಲ್ಸ್ ಅಂತ. ಹಾಗಾದ್ರೆ ಕಾಸ್ಟ್ ಪ್ರಾಫಿಟ್ ಟೋಟಲ್ ಮಾಡಿದ್ರೆ IP. ಕಾಸ್ಟ್ ಈಗ ಯಾವ್ದ್ರ 10% ಯಾವ್ದ್ರ ಮೇಲಂತೆ? ಸೇಲ್ಸ್ ಮೇಲಂತೆ, ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಮೇಲಂತೆ. ಹಾಗಾದ್ರೆ ಇದು 100 ಆಗಿರುತ್ತೆ. ಪ್ರಾಫಿಟ್ ಎಷ್ಟಂತೆ? 10 ಅಂತೆ. ಹಾಗಾದ್ರೆ ಕಾಸ್ಟ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? 90 ಆಗಿರುತ್ತೆ. ಹಾಗಾದ್ರೆ ಒಂದು ಚಿಕ್ಕ ಕೆಲಸ ಮಾಡೋಣ. ಈಗ ಅಮೌಂಟ್ ಏನು ಕೊಟ್ಟಿದ್ದಾನೋ ಅದ್ರ ಪಕ್ಕದಲ್ಲಿ ಹಾಕ್ಬಿಡೋಣ. ಅಮೌಂಟ್ ಕೊಟ್ಟಿರೋದೇನೋ? ಕಾಸ್ಟ್ ಕೊಟ್ಟಿರೋದು. ಅಮೌಂಟ್ ಕೊಟ್ಟಿರೋದೇನೋ? ಕಾಸ್ಟ್. ಕಾಸ್ಟ್ ಪಕ್ಕದಲ್ಲಿ ಬರೆಯೋಣ 2,20,000. ಹಾಗಾದ್ರೆ ಈಗ ನಾವು ಕಂಡುಹಿಡಿಬೇಕಾಗಿರೋದು ಪ್ರಾಫಿಟ್ ಕಂಡುಹಿಡಿಬೇಕಂತೆ. ಪ್ರಾಫಿಟ್ ಮತ್ತು IP ಕಂಡುಹಿಡಿಬೇಕಂತೆ. ಹಾಗಾದ್ರೆ ಪ್ರಾಫಿಟ್ ಕಂಡುಹಿಡಿಬೇಕು ಅಂತಂದ್ರೆ ಅಮೌಂಟ್ ಯಾವ್ದು ಕೊಟ್ಟಿದ್ದಾನೆ, ಯಾವ್ದ್ರ ಪಕ್ಕದಲ್ಲಿದೆ ಅಂತ ನೋಡಿ. ಅಮೌಂಟ್ ಕೊಟ್ಟಿರೋದು 2,20,000 ಕೊಟ್ಟಿರೋದು, ಯಾವ್ದ್ರ ಪಕ್ಕದಲ್ಲಿ ಬರ್ದಿರೋದು 90. ಅದು ಡಿನಾಮಿನೇಟರ್ ತಗೊಳ್ಳೋಣ. 90ಗೆ 2,20,000 ಆದ್ರೆ ನಮಗೆ ಪ್ರಾಫಿಟ್ ಎಷ್ಟು? 10ಗೆ ಎಷ್ಟು? ಅದೇ ರೀತಿಯಲ್ಲಿ 2,20,000 ಇಂಟು IP 100ಗೆ ಎಷ್ಟು? 90ಗೆ 2,20,000 ಆದ್ರೆ 100ಗೆ ಎಷ್ಟು? ಹಾಗಾದ್ರೆ 2,20,000 ಇಂಟು 10 ಡಿವೈಡ್ ಬೈ 90 ಅಂದ್ರೆ ಬರುವಂತಹದು 24,444.44. ಅದೇ ರೀತಿಯಲ್ಲಿ 2,20,000 ಇಂಟು 100 ಡಿವೈಡ್ ಬೈ 90 ಅಂದ್ರೆ ಬರುವಂತಹದು 2,44,444.44.
ಬೇಕಂದ್ರೆ IP ನಲ್ಲಿ ಪ್ರಾಫಿಟ್ನ ಕಳೀರಿ, ಏನು ಬರುತ್ತೆ ಸ್ಟೂಡೆಂಟ್ಸ್? ಕಾಸ್ಟ್ ಬರುತ್ತೆ. ಹಾಗಾದ್ರೆ ಈಗ ನಾವು ಮಾಡಿದ್ದು 29ನೇ ಪ್ರಾಬ್ಲಮ್. ಈಗ ಹೋಗೋಣ ಸ್ಟೂಡೆಂಟ್ಸ್ 30ನೇ ಪ್ರಾಬ್ಲಮ್. 30ನೇ ಪ್ರಾಬ್ಲಮ್, ಇನ್ವಾಯ್ಸ್ ಪ್ರೈಸ್ 7,20,000 ಅಂತೆ, ಪ್ರಾಫಿಟ್ 20% ಆನ್ ಕಾಸ್ಟ್ ಅಂತೆ. ಹಾಗಾದ್ರೆ ಕಾಸ್ಟ್ ಕಂಡುಹಿಡಿಬೇಕಂತೆ ಮತ್ತು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. 30ನೇ ಪ್ರಾಬ್ಲಮ್ ಆದ ನಂತರ ಈಗ ಹೋಗೋಣ 31ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಕಾಸ್ಟ್ ಎಷ್ಟಂತೆ? 75,000 ಅಂತೆ, ಪ್ರಾಫಿಟ್ ಎಷ್ಟಂತೆ? 25% ಆನ್ ಕಾಸ್ಟ್ ಅಂತ. ಕಾಸ್ಟ್ ಕೊಟ್ಟಿದ್ದಾನೆ, ಕಾಸ್ಟಲ್ಲೇ ಕೊಟ್ಟಿದ್ದಾನೆ, ಡೈರೆಕ್ಟ್ 15% ಅಪ್ಲೈ ಮಾಡ್ತೀರಾ. ಪ್ರಾಫಿಟ್ ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. 31ನೇ ಪ್ರಾಬ್ಲಮ್ ಆದ ನಂತರ 32ನೇ ಪ್ರಾಬ್ಲಮ್. 32ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದೇನೆ? ಕಾಸ್ಟ್ ಕೊಟ್ಟಿದ್ದಾನೆ 8,40,000, ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಆನ್ ಸೇಲ್ಸ್. ಹಾಗಾದರೆ ಕಾಸ್ಟ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಸೇಲ್ಸ್, ಅಥವಾ ಇದಕ್ಕೆ ಇನ್ನೊಂದೇ ಸೇನು ಇನ್ವಾಯ್ಸ್ ಪ್ರೈಸ್. ಯಾವುದ್ರ ಮೇಲೆ ಅಂತ ಹೇಳ್ತೇನೆ? ಸೇಲ್ಸ್ ಮೇಲೆ ಅಂತ ಹೇಳ್ತೇನೆ. ಇದು 100 ಆಗಿರುತ್ತೆ. ಎಷ್ಟು ಪರ್ಸೆಂಟ್? 40. ಹಾಗಾದ್ರೆ ಇದು ಎಷ್ಟಾಗಿರುತ್ತೆ ಸ್ಟೂಡೆಂಟ್? 60 ಆಗಿರುತ್ತೆ. ಪಕ್ಕದಲ್ಲಿ ಬರೀಬೇಕು, ಕಾಸ್ಟ್ ಕೊಟ್ಟಿದ್ದಾನೆ, ಕಾಸ್ಟ್ ಎಷ್ಟಂತೆ ಸ್ಟೂಡೆಂಟ್ಸ್? 8,40,000. ಹಾಗಾದರೆ 8,40,000 ಡಿವೈಡ್ ಬೈ 60 ಇಂಟು 40 ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. 8,40,000 ಡಿವೈಡ್ ಬೈ 60 ಇಂಟು 100 ಮಾಡಿದ್ರೆ ಅಂತಂದ್ರೆ IP ಬರುತ್ತೆ. ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಈಗ ಮಾಡಿದ್ದು 32ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗುಮ 33ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 33ನೇ ಪ್ರಾಬ್ಲಮ್ಗೆ ಒಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ ಸ್ಟೂಡೆಂಟ್ಸ್. ಇದನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೆಫಿನೆಟ್ ಆಗಿ ಹಾಕಲೇಬೇಕಾಗಿರುತ್ತೆ. ಸೊ ಇದನ್ನು ಕೂಡ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ನಾನು ನಿಮಗೆ ಅಂಡರ್ಲೈನ್ ಮಾಡುವಂಥ ವಿಚಾರ ಇದರಲ್ಲಿ ಇದಾಗಿರುತ್ತೆ. ಕಾಸ್ಟ್ ಕೊಟ್ಟಿದ್ದಾನೆ, ಕಾಸ್ಟ್ ಪ್ರೈಸ್ ಆಫ್ ಬ್ರಾಂಚ್ ಕೊಟ್ಟಿದ್ದಾನೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ಟೂಡೆಂಟ್ಸ್. ಪ್ಲೀಸ್ ಡೂ 33rd ಪ್ರಾಬ್ಲಮ್ ಅಂತಂದ್ಬಿಟ್ಟು ಕೇಳಿ, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ 33ನೇ ಪ್ರಾಬ್ಲಮ್ ಆದ ನಂತರ 34ನೇ ಪ್ರಾಬ್ಲಮ್ ಬರ್ತೀನಿ ಸ್ಟೂಡೆಂಟ್ಸ್. ಏನಂತೆ 34ನೇ ಪ್ರಾಬ್ಲಮ್ ಅಂತ ಹೇಳಿದಾಗ ಇದಕ್ಕೂ ಒಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ. ಇದು ಒಂದು ಹೊಸ ವಿಚಾರ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 2,40,000. ಏನಂತೆ? ಇನ್ವಾಯ್ಸ್ ಪ್ರೈಸ್ ಅಂತ. ಗೂಡ್ಸ್ ಇನ್ ಟ್ರಾನ್ಸಿಟ್, ಹೆಡ್ ಆಫೀಸ್ ಏನು ಮಾಡಿದೆ? ಗೂಡ್ಸ್ ಕಳಿಸಿದೆ, ಆದರೆ ಬ್ರಾಂಚ್ ಇನ್ನ ತಲುಪಿಲ್ಲ. ಏನಾಗ್ತಾ ಇದೆ? ಮಧ್ಯ ದಾರಿಯಲ್ಲಿ ಬರ್ತಾ ಇದೆ, ಮುಕ್ಕಾಲ್ ದಾರಿಯಲ್ಲಿ ಬರ್ತಿದೆ, ಕಾಲ್ ದಾರಿಯಲ್ಲಿ ಬರ್ತಿದೆ. ಹೆಡ್ ಆಫೀಸ್ ಕಳಿಸ್ಬಿಟ್ಟಿದೆ, ಆದರೆ ಬ್ರಾಂಚ್ಗೆ ಇನ್ನೂ ಬಂದಿಲ್ಲ ಅನ್ನೋದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಹಾಗಾದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಮತ್ತು ಗೂಡ್ಸ್ ಇನ್ ಟ್ರಾನ್ಸಿಟ್ ಇವೆರಡನ್ನು ಆ್ಯಡ್ ಮಾಡ್ಕೊಬೇಕಾಗಿರುತ್ತೆ ನಾವು. ಏನದು? ಇನ್ವಾಯ್ಸ್ ಪ್ರೈಸ್ ಆಗಿದೆ. ಹಾಗಾದರೆ ಕಾಸ್ಟ್ ತಗೊಳ್ಳೋಣ, ಪ್ರಾಫಿಟ್ ತಗೊಳ್ಳೋಣ, ಬರುವಂತಹದ್ದು ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ. ಸೊ ಯಾವುದ್ರ ಮೇಲಂತೆ? ಕಾಸ್ಟ್ ಮೇಲಂತೆ. ಹಾಗಾದರೆ ಕಾಸ್ಟೇ 100 ಆಗಿರುತ್ತೆ. ಇದೆಷ್ಟಿದು? 20. ಹಾಗಾದ್ರೆ ಇದು 120. ಚಿಕ್ಕ ಕೆಲಸ ಮಾಡಬೇಕು. ಓಕೆ. ಹಾಗಾದರೆ ಅಮೌಂಟ್ ಕೊಟ್ಟಿದ್ದೀನಲ್ಲ, ಅಮೌಂಟ್ ಅನ್ನೋದು ಇನ್ವಾಯ್ಸ್ ಪ್ರೈಸ್ ಆಗಿದೆ ಸ್ಟೂಡೆಂಟ್ಸ್. ಎಷ್ಟು? 2,40,000 ಪ್ಲಸ್ 80,000. ಹಾಗಾದರೆ ಬರೋದು 3,20,000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 3,20,000 ಅನ್ನೋದು ಇನ್ವಾಯ್ಸ್ ಪ್ರೈಸ್ನಲ್ಲಿದೆ. ಹಾಗಾದರೆ 3,20,000 ಇಲ್ಲಿ ತಗೊಂತೀರ. ಹಾಗಾದರೆ ಇವಾಗ ಮೊದಲು ಪ್ರಾಫಿಟ್ ಕಂಡುಹಿಡಿಯೋಣ, ಆಮೇಲೆ ಕಾಸ್ಟ್ ಕಂಡುಹಿಡಿಯೋಣ. ಪ್ರಾಫಿಟ್ನ ಕಂಡುಹಿಡಿಬೇಕು ಅಂತ ತಂದಾಗ ಅಮೌಂಟ್ ಏನು ಕೊಟ್ಟಿದ್ದಾನೆ ಅಂತ ನೋಡಬೇಕು. ಅಮೌಂಟ್ ಕೊಟ್ಟಿರೋದು 3,20,000 ಇಂಟು ಪರ್ಸೆಂಟೇಜ್ ಎಷ್ಟಿದೆ? 120. 120ಗೆ 3,20,000 ಆದರೆ ಪ್ರಾಫಿಟ್ ಎಷ್ಟು? 20ಗೆ ಎಷ್ಟು? ಅದೇ ರೀತಿಯಲ್ಲಿ 3,20,000
ಇಂಟು ಎಷ್ಟಕ್ಕಿದು 120ಗೆ ನಮಗೆ ಕಾಸ್ಟ್ ಅಂದ್ರೆ ಎಷ್ಟು 100ಗೆ ಎಷ್ಟು. ಹಾಗಾದ್ರೆ 3,20,000 ಇಂಟು 20 ಡಿವೈಡ್ ಬೈ 120. ಹಾಗಾದರೆ ಬರುವಂತಹದು 53,333.33. ಅದೇ ರೀತಿಯಲ್ಲಿ 3,20,000 ಇಂಟು 100 ಡಿವೈಡ್ ಬೈ 120 ಅಂದರೆ ಬರೋದು 2,66,666.66. ಬೇಕು ಅಂದರೆ ಇದರಲ್ಲಿ ಇದನ್ನು ಮತ್ತು ಇದನ್ನು ಕೂಡ್ರಿ ಎಷ್ಟು ಬರಬೇಕು ಸ್ಟೂಡೆಂಟ್ಸ್? ಇನ್ವಾಯ್ಸ್ ಪ್ರೈಸ್ 3,20,000 ಬರಬೇಕಾಗಿರುತ್ತೆ. ಹಾಗಾದರೆ ಈಗ ನಾವು ಮಾಡಿದ್ದು 34ನೇ ಪ್ರಾಬ್ಲಮ್. ಹಾಗಾದರೆ ಪರ್ಸೆಂಟೇಜ್ಗೆ ಯಾವ ರೀತಿ ಇನ್ವಾಯ್ಸ್ ಪ್ರೈಸು ಮತ್ತು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಲೋಡಿಂಗ್. ಪ್ರಾಫಿಟ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ನೀವಿಲ್ಲಿ ಲೋಡಿಂಗ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ವಿಚಾರ ನಿಮಗೆ ಗೊತ್ತಾಗಿದೆ. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮ್ಮ ಮುಂದೆ ತರುವಂತಹದ್ದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕಾಗಿರುತ್ತೆ, ಈ ಲೋಡಿಂಗ್ ಯಾವ್ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಎಫೆಕ್ಟ್ ಮಾಡುತ್ತೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಸ್ಟೂಡೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಸಿ ನಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ 100% ಕೊಡುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಎಪಿಸೋಡ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿವರೆಗೂ ಕೂಡ ಬೈ ಬೈ ಸ್ಟೂಡೆಂಟ್ಸ್.